ಒಂದು ಹೇಗೆ ನಾವು ಮುಟ್ಟಬಹುದು? ಶುದ್ಧ ಭಕ್ತಿಯ ಲೆವೆಲ್ ಅನ್ನ ಮುಟ್ಟೋದಕ್ಕಿಂತ ಮೊದಲು ಅದರ ವಿವಿಧ ಮಜಲುಗಳು ಅಂತಂದ್ರೆ ಆ ಭಕ್ತಿಯನ್ನ ಮಾಡುವುದಕ್ಕೆ ವಿವಿಧ ಹೆಜ್ಜೆಗಳು ಅಂತ ಅನ್ಬಹುದು, ವಿವಿಧ ಪಥಗಳು ಅಂತ ಅನ್ಬಹುದು, ವಿವಿಧ ಪಂಥಗಳು ಅಂತ ಅನ್ಬಹುದು. ಅವನ್ನೆಲ್ಲವನ್ನ 7ನೇ ಅಧ್ಯಾಯದಿಂದ ನೋಡ್ತಾ ಬಂದಿದ್ದೇವೆ. 7ನೇ ಅಧ್ಯಾಯ, 8ನೇ ಅಧ್ಯಾಯ, 9ನೇ ಅಧ್ಯಾಯ. 9ನೇ ಅಧ್ಯಾಯದ ಕೊನೆಗೆ ಭಗವಂತ ಅರ್ಜುನನಿಗೆ ಸ್ಪಷ್ಟವಾದದ್ದನ್ನ ಹೇಳ್ತಾನೆ. ಭಕ್ತಿ ಯೋಗ, ಶುದ್ಧ ಭಕ್ತಿ ಯೋಗ, ಅದರ ಒಂದು ಸತ್ಯಾಸತ್ಯತೆ ಏನು ಅಂತಂದ್ರೆ ಮನ್ಮನಾಭವ, ಭಗವಂತನನ್ನ ಯಾವಾಗ್ಲೂ ನೆನೆಸ್ತಾ ಇರ್ತಾನೆ. ಮನ್ಮನಾಭವ, ಮದ್ಭಕ್ತೋ, ಅವನು ನನ್ನ ಭಕ್ತನಾಗಿರ್ತಾನೆ. ಮದ್ಯಾಜಿ, ನನ್ನನ್ನ ಪೂಜೆ ಮಾಡ್ತಾನೆ. ಮಾಂ ನಮಸ್ಕುರು, ನನಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ. ಅವನು ಈ ಒಂದು ಶರೀರದ ಯಾತ್ರೆ ಮುಗಿದ ನಂತರ ನನ್ನ ಹತ್ರ ಬರ್ತಾನೆ. ಸೊ ಇದು ಆ ಒಂದು ಭಗವದ್ಗೀತೆಯ ಮಧ್ಯ ಇಟ್ಟಿರುವಂತ ಅತ್ಯಂತ ಅಮೂಲ್ಯವಾದ ಮುತ್ತು, ಅಮೂಲ್ಯವಾದ ರತ್ನ ಅಂತ ಹೇಳ್ಬೇಕು. ಅದನ್ನ ಹೇಳಿದ ಮೇಲೆ ಭಗವಂತ ವಿಭೂತಿ ಯುಗವನ್ನ ಪ್ರಾರಂಭ ಮಾಡ್ತಾನೆ. ಹೇಗೆ ಅವನ ಭಗವಂತನ ಒಂದು ಐಶ್ವರ್ಯ ಈಗಾಗ್ಲೇ ಭಗವಂತ ಹೇಳ್ತಾ ಬಂದಿದ್ದಾನೆ. ಇನ್ನು ಆ ಶುದ್ಧ ಭಕ್ತಿ ಅಥವಾ ಭಕ್ತಿ ಯೋಗವನ್ನ ಇನ್ನಷ್ಟು ವೈಭವೀಕರಿಸ್ತಾ ಅದರ ಒಂದು ಗುಣಗಾನವನ್ನ ಮಾಡ್ತಾ 10ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಈ 10ನೇ ಅಧ್ಯಾಯ ಭಗವಂತ ಯಾವಾಗ 9ನೇ ಅಧ್ಯಾಯದಲ್ಲಿ ಭಕ್ತಿಯ ಪರಾಕಾಷ್ಠತೆಯನ್ನ ಹೇಳಿದ ಮೇಲೆ at the end of 9th chapter, Krishna described pure devotional service and how he reciprocates with his devotees. ನಮ್ಗೆ ನಾವು ಶುದ್ಧ ಭಕ್ತಿಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಗೆ ಗೊತ್ತಾಗತ್ತೆ? ನಮಗೆ ಭಗವಂತನಿಂದ ಅದರ ಸ್ಪಂದನೆ ಸಿಗ್ತದೆ, ಪ್ರತಿಸ್ಪಂದನೆ ಸಿಗ್ತದೆ. ನಮ್ಗೆ ಗೊತ್ತಾಗ್ತಾ ಇದೆ ಭಗವಂತ ನಮ್ಮಿಂದ ಪ್ರಸನ್ನನಾಗ್ತಾ ಇದ್ದಾನೆ. ಯಾವಾಗ ಅವನು ಪ್ರಸನ್ನನಾಗ್ತಾ ಇದ್ದಾನೆ, ನಿಮ್ಮ ಹೃದಯದಲ್ಲಿ ಪ್ರಸನ್ನತೆ ಬರ್ತದೆ. ನಿಮಗೆ ಭಗವಂತ ಬಹಳ ಸುಂದರವಾಗಿ ಕಾಣ್ತಾನೆ. ನಿಮಗೆ ಭಗವಂತನ ಸೇವೆ ಮಾಡುವ ಇನ್ನಷ್ಟು ಒಂದು ಇಚ್ಛೆ, ಒಂದು ಉತ್ಸಾಹ ಬರ್ತದೆ. ಸೊ ಇದು ರೆಸಿಪ್ರೊಕೇಶನ್ ವಿತ್ ದ ಡಿವೋಟೀಸ್. Krishna concluded the chapter with most confidential instruction. ಮನ್ಮನಾ ಭವ ಮದ್ಭಕ್ತೋ, ನನ್ನ ಭಕ್ತಿ ಸೇವೆಯಲ್ಲಿ ನೀನು ತೊಡಗು, ನನ್ನ ಬಗ್ಗೆ ಯೋಚನೆ ಮಾಡು, ನನ್ನ ಭಕ್ತನಾಗು, ನೀನು ನನ್ನ ಹತ್ರ ಬರ್ತೀಯ. ಇದನ್ನ ಭಗವಂತ ರಾಜವಿದ್ಯೆ, ರಾಜಗುಹ್ಯ, ಟಾಪ್ ಸೀಕ್ರೆಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಈ ವಿಭೂತಿ ಯೋಗ ಏನಿದೆ ಅದು ಭಗವಂತ ತನ್ನ ಐಶ್ವರ್ಯವನ್ನ, ತನ್ನ ಒಂದು ಸಾಮರ್ಥ್ಯವನ್ನ, ತನ್ನ ಒಂದು ಸ್ಥಾನವನ್ನ ಇನ್ನಷ್ಟು ವಿವರವಾಗಿ ಹೇಳ್ತಾನೆ. ಸೊ ಇದು ಭಕ್ತಿ ಯೋಗದ ಮುಂದುವರೆದ ವಿವರಣೆ. ಸೊ ನಾವು ಇದರಲ್ಲಿ 4 ಸೆಕ್ಷನ್ಸ್ ಗಳನ್ನ ನೋಡ್ತೇವೆ. 1ನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೆ ಭಗವಂತನಿಂದ ಪ್ರತಿಯೊಂದು ಬರ್ತಾ ಇದೆ. ಭಗವಂತ ಎಲ್ಲದರ ಮೂಲ ಅಂತನ್ನೋದನ್ನ ನಾವು ಭಗವಂತ ಅರ್ಜುನನಿಗೆ ತಿಳಿಸಿಕೊಡ್ತಾನೆ. ನನ್ನಿಂದಲೇ ಪ್ರತಿಯೊಂದು ಬರ್ತಾ ಇದೆ.
ತುಂಬಾ ಸುಂದರವಾದ ವಿವರಣೆ ಇದೆ. ನಾವು ನೋಡೋಣ. ಎರಡನೆಯ ಸೆಕ್ಷನ್ ಅಲ್ಲಿ ನಾವು ಅತ್ಯಂತ ಚತುಶ್ಲೋಕಿ ಭಗವದ್ಗೀತೆ 8ನೇ ಶ್ಲೋಕದಿಂದ 11ನೇ ಶ್ಲೋಕ ಹೇಗೆ ಪ್ರಾಕ್ಟಿಕಲಿ ಭಗವತ್ ಭಕ್ತಿಯನ್ನ ಮಾಡುವವರು ಅದನ್ನ ನೆರವೇರಿಸ್ತಾರೆ ಅಂತ ಅನ್ನೋದನ್ನ ಪ್ರಾಕ್ಟಿಕಲ್ ಭಕ್ತಿ ಭಗವದ್ಗೀತೆಯ ಚತುಶ್ಲೋಕಿ ಭಗವದ್ಗೀತೆ ಈ 4 ಶ್ಲೋಕಗಳಲ್ಲಿ ಭಗವದ್ಗೀತೆಯ ಸಾರ ಅಡಗಿದೆ. ವೆರಿ ಇಂಪಾರ್ಟೆಂಟ್. ಇನ್ನು ಮೂರನೇದೇನು ಅಂತಂತಂದ್ರೆ ಯಾವಾಗ ಭಗವಂತನಿಂದ ಈ ಚತುಶ್ಲೋಕಿ ಭಗವದ್ಗೀತೆಯನ್ನ ಕೇಳ್ತಾನೆ ಅರ್ಜುನ, ಆಗ ಅವನು ಅದನ್ನ ಒಪ್ಕೊಳ್ತಾನೆ. ಹೌದು, ನೀನೇ ಪರಬ್ರಹ್ಮ ಪರಂಧಾಮ ಅಂತ ಒಪ್ಕೊಳ್ತಾನೆ. ಅದು ಏನಿದೆ ಅಂತಂದ್ರೆ 12ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೆ. ಕೊನೆಗೆ ಅತ್ಯಂತ ದೊಡ್ಡ ಇದು ಈ ಭಗವಂತ ಯಾವಾಗ ಚತುಶ್ಲೋಕಿ ಭಗವದ್ಗೀತೆಯನ್ನ ಹೇಳ್ತಾನೆ ಅದನ್ನ ಅರ್ಜುನ ಸ್ವೀಕಾರ ಮಾಡ್ತಾನೆ. ಯಾವಾಗ ಸ್ವೀಕಾರ ಮಾಡ್ತಾನೆ ಭಗವಂತನಿಗೆ ಇನ್ನಷ್ಟು ತನ್ನ ವಿಭೂತಿಗಳನ್ನ ಅವನಿಗೆ ತಿಳಿಸಿಕೊಡುವ ಉತ್ಸಾಹ ಆಗ್ತದೆ. ಅದೇ 16ನೇ ಶ್ಲೋಕದಿಂದ ಭಗವಂತ ತಾನು ಆಕ್ಚುಲಿ 19ನೇ ಶ್ಲೋಕದಿಂದ 42ನೇ ಶ್ಲೋಕದವರೆಗೆ ಅವನ ವಿವಿಧ ವಿಭೂತಿಗಳನ್ನ ಭಗವಂತ ಹೇಳ್ತಾನೆ. ಸೊ ತುಂಬಾ ಸುಂದರವಾದ ಚಾಪ್ಟರ್ ಇದು. ನಾವು ಒಂದೊಂದಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ರಿಸೈಟ್ ಮಾಡಬಹುದು ಇದನ್ನ. ಶ್ರೀ ಭಗವಾನುವಾಚ ಪೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚ ಯತ್ತೇಹಂ ಪ್ರಿಯಮಾನಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಸೊ ಯಾರಾದರೂ ಅನುವಾದ ಓದ್ತೀರಾ? ಓದಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜಯ. ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು: ಮಹಾಭಾವವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಭಾವಾರ್ಥ: ಭಗವಾನ್ ಎನ್ನುವ ಶಬ್ದವನ್ನು ಭಗವಾನ್ ಎನ್ನುವ ಶಬ್ದವನ್ನು ಪರಾಶರ ಮುನಿಗಳು ಹೀಗೆ ವಿವರಿಸಿದ್ದಾರೆ: ಪೂರ್ಣ ಶಕ್ತಿ, ಪೂರ್ಣ ಕೀರ್ತಿ, ಐಶ್ವರ್ಯ, ಜ್ಞಾನ, ಸೌಂದರ್ಯ ಮತ್ತು ವೈರಾಗ್ಯ ಈ 6 ಸಿರಿಗಳನ್ನು ಪೂರ್ಣವಾಗಿ ಹೊಂದಿರುವವನು ಭಗವಾನ್ ಅಥವಾ ದೇವೋತ್ತಮ ಪರಮಪುರುಷ. ಕೃಷ್ಣನು ಈ ಭೂಮಿಯ ಮೇಲಿದ್ದಾಗ ಈ 6 ಸಿರಿಗಳನ್ನು ಮೆರೆದನು. ಆದುದರಿಂದ ಪರಾಶರ ಮುನಿಗಳಂತಹ ಶ್ರೇಷ್ಠ ಋಷಿಗಳು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದು ಸ್ವೀಕರಿಸಿದ್ದಾರೆ. ಈಗ ಕೃಷ್ಣನು ಅರ್ಜುನನಿಗೆ ತನ್ನ ಸಿರಿಗಳು ಮತ್ತು ಕಾರ್ಯ ಇವುಗಳನ್ನು ಕುರಿತು ಹೆಚ್ಚು ರಹಸ್ಯ ಜ್ಞಾನವನ್ನು ಬೋಧಿಸುತ್ತಿದ್ದಾನೆ. ಹಿಂದೆಯೇ 7ನೇ ಅಧ್ಯಾಯದಿಂದ ಪ್ರಾರಂಭಿಸಿ ಪರಮಪ್ರಭು ತನ್ನ ವಿವಿಧ ಶಕ್ತಿಗಳನ್ನು ಅವು ಹೇಗೆ ಕಾರ್ಯಪ್ರವೃತ್ತವಾಗುತ್ತವೆ ಎನ್ನುವುದನ್ನು ವಿವರಿಸಿದ್ದಾನೆ. ಈಗ ಈ ಅಧ್ಯಾಯದಲ್ಲಿ ತನ್ನ ನಿರ್ದಿಷ್ಟ ಸಿರಿಗಳನ್ನು ಅರ್ಜುನನಿಗೆ ವಿವರಿಸುತ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಆತನು ಭಕ್ತಿಯನ್ನು ಸ್ಥಿರವಾದ ನಂಬಿಕೆಯಲ್ಲಿ ನೆಲೆಗೊಳಿಸಲು ತನ್ನ ವಿವಿಧ ಶಕ್ತಿಗಳನ್ನು ವಿವರಿಸಿದ್ದಾನೆ. ಈ ಅಧ್ಯಾಯದಲ್ಲಿ ಸಾಕು. ಸೊ ಇವಾಗ ನಾವು ನೋಡ್ಬೋದು, ಇಲ್ಲಿ ಆಲ್ರೆಡಿ ಭಗವಂತ ಎಸ್ಟಾಬ್ಲಿಷ್ ಮಾಡಿದ್ದಾನೆ ಭಕ್ತಿ ಯೋಗ ಶ್ರೇಷ್ಠವಾದದ್ದು ಅಂತ. ಈಗ ಭಗವಂತ ತನ್ನ ಒಂದಿದ್ರಿಂದ ಉತ್ಸಾಹದಿಂದ ಇನ್ನಷ್ಟು ಹೇಳ್ತಾ ಇದ್ದಾನೆ. ಸೊ ಯಾವಾಗ ನಾವು ನಮ್ಮ ಒಬ್ಬ ಸ್ನೇಹಿತ ಒಳ್ಳೆಯ ಗುಣಗಳನ್ನ ಹೊಂದಿದ್ದಾನೆ, ಮಹಾನ್ ಐಶ್ವರ್ಯವಂತ,
ದಾನಿ, ಸುಹೃದಯಿ, ಉದಾರ. ಯಾವಾಗ ನಾವು ಅಂಥ ಸ್ನೇಹಿತನನ್ನ ಹೊಂದಿರ್ತೇವೆ, ನಮ್ಗೆ ಯಾವಾಗ್ಲೂ ಅವನ ಬಗ್ಗೆ ಬೇರೆಯವ್ರಿಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಅವನ ಗುಣಗಾನವನ್ನು ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಅಂತಹ ಭಗವಂತನ ಭಗವಂತ ನಮ್ಮೆಲ್ಲರ ಸ್ನೇಹಿತ ಇದ್ದಾನೆ. ಅವನು ಅಷ್ಟೇ ಶಕ್ತಿವಂತ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಸುಹೃದಯಿ ಇದ್ದಾನೆ, ಕೀರ್ತಿವಂತ ಇದ್ದಾನೆ, ತ್ಯಾಗಿ ಇದ್ದಾನೆ. ಅವನ ಬಗ್ಗೆ ಯಾರಿಗೆ ಅದ್ಭುತ ಅನ್ಸೋದಿಲ್ಲ. ಸಮಸ್ಯೆ ಏನು ಅಂತಂದ್ರೆ ಜನರಿಗೆ ಅವನ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದ ಯಾವಾಗ ಒಬ್ಬ ವ್ಯಕ್ತಿ ಅವನ ಸಾಮರ್ಥ್ಯವನ್ನ, ಅವನ ಐಶ್ವರ್ಯವನ್ನ, ಅವನ ದಿವ್ಯ ಗುಣಗಳನ್ನ ತಿಳ್ಕೊಳ್ತಾರೆ, ಅವರು ಕೂಡ ಅವನ ಗುಣಗಾನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಕೂಡ ಏನು ಅಂತಂತಂದ್ರೆ ಅವನನ್ನ ಕೀರ್ತಿ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಸಮಾಜದಲ್ಲಿ ನೋಡ್ತೇವೆ. ಯಾರಿಗೆ ಈಗ ಕೆಲವರು ಈ ಸಿನಿಮಾ ಸ್ಟಾರ್ಗಳು ಅಂತ ತಿಳ್ಕೊಳ್ಳಿ, ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಕೆಲವೊಂದು ಒಳ್ಳೆ ಫಿಲ್ಮ್ಗಳನ್ನ ನೋಡಿ ಅವ್ರಿಗೂ ಇವ್ರಿಗೂ ಯಾವ್ದು ಪರಿಚಯ ಇಲ್ಲ. ಅದು ಇವ್ರಿಗೇನೋ ಅವ್ರ ಬಗ್ಗೆ ಒಳ್ಳೆ ನಮ್ ಹೀರೋ ರಾಜ್ಕುಮಾರ್, ಅವನು ಇಂತ ಒಳ್ಳೆ ಸಿನಿಮಾ ಮಾಡಿದ್ದ, ಅದನ್ನ ಅವನು ಹಾಡಿದ್ದನ್ನ ಹಾಡೋದು, ಅವನ್ ಇದನ್ನ ಮಾಡೋದು. ಈ ಬಹಳಷ್ಟು ನಮ್ಮ ಬೆಂಗಳೂರಿನಲ್ಲಿ ನೋಡಿದ್ರೆ ಬಹಳಷ್ಟು ಸಂಘಗಳಿದ್ದಾವೆ. ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಒಂದೊಂದು ಓಣಿಯಲ್ಲಿ, ಒಂದೊಂದು ಗಲ್ಲಿಯಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇದೆ. ಯಾಕಂತಂದ್ರೆ ಅವರಿಗೆ ಅವನ ಬಗ್ಗೆ ಚೆನ್ನಾಗಿ ಅನ್ಸಿದೆ. ಅವನೇನು ಬಂದು ನಮ್ಮನ್ನ ನೀವು ಸಂಘ ಮಾಡ್ಕೊಳ್ಳಿ ಅಂತ ಏನು ಹೇಳಿಲ್ಲ. ಆದ್ರೆ ಇವ್ರಿಗೆ ಅವನ ಬಗ್ಗೆ ಏನೋ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ. ಅವನ್ ಚೆನ್ನಾಗಿದ್ದಾನೆ ಅಂತ ಅವನಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸು, ಅವನ ಒಂದು ಒಳ್ಳೆಯ ವ್ಯವಹಾರಕ್ಕಾಗಿ, ಆ ಒಳ್ಳೆಯ ಕಾರ್ಯಕ್ಕಾಗಿ ಅವನಿಗೆ ಒಂದು ಅಭಿಮಾನವನ್ನ ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿಗಳ ಸಂಘ. ಅದೇ ರೀತಿ ನಮ್ಗೆ ಯಾವಾಗ ಭಗವಂತನ ಬಗ್ಗೆ ಗೊತ್ತಾಗ್ತದೆ, ನಾವು ಕೂಡ ಭಗವಂತನ ಗುಣಗಾನ ಮಾಡೋದಕ್ಕೆ ನಮ್ಗೆ ಇಚ್ಛೆ ಉಂಟಾಗ್ತದೆ. ಯಾವಾಗ ನಾವು ಸತ್ಯ ಪರಮ ಸತ್ಯದ ಗುಣಗಾನವನ್ನ ನಾವು ಮಾಡ್ತೇವೆ, ಅದು ನಮ್ಮ ಸೇವೆ ಆಗಿರೋದ್ರಿಂದ ನಮಗೂ ಕೂಡ ಪ್ರತಿಸ್ಪಂದನೆ ಸಿಗ್ತದೆ. ಸೊ ಭಗವಂತನ ಆ ದಿವ್ಯ ಒಂದು ಐಶ್ವರ್ಯ ಕೆಲವೊಂದ್ಸರಿ ನಮಗೆ ತಿಳಿತದೆ, ಕೆಲವೊಂದ್ಸತಿ ನಮ್ಗೆ ತಿಳಿಯೋದಿಲ್ಲ. ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸಾನಿ ಸರ್ವಭೂತಾನಿ ನಮೇತೇಷು ಅವಸ್ಥಿತ. ಭಗವಂತ ಅವ್ಯಕ್ತ ರೂಪದಲ್ಲಿ ಪ್ರತಿಯೊಂದು ಕಡೆ ಇದ್ದಾನೆ. ಅವನೇ ಹೇಳ್ತಾನೆ ಪ್ರತಿಯೊಂದು ಕಡೆ ನಾನಿಲ್ಲ. ಇದು ನಮಗೆ ಆಶ್ಚರ್ಯ ಆಗ್ತದೆ. ಸೊ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಭುರಿಜನ್ ಪ್ರಭುಜಿಯವರು, ಕೃಷ್ಣ's opulence is simultaneously knowable and unknowable. Is this a contradiction? ಇದೇನಾದ್ರೂ ವಿಪರೀತ ಅನ್ಸತ್ತಾ? ಇಲ್ಲ. ನೋ, ಬಿಕಾಸ್ we can know the unknowable to some degree. ನಮ್ಗೆ ಯಾವುದು ಪೂರ್ಣ ತಿಳಿಯೋದಿಲ್ವೋ ಸ್ವಲ್ಪ ನಮಗೆ ತಿಳಿಬಹುದು. 1% 2% ಭಗವಂತನ ಬಗ್ಗೆ ತಿಳಿಬಹುದು. Not through our own limited abilities, but when Krishna reveals himself to us. ಯಾವಾಗ ನಾವು ಪ್ರಯತ್ನ ಮಾಡಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ, ನಾವು ಕೂಡ ಯಾರು ಅನ್ನೋವೇಬಲ್ ಇದ್ದಾನೋ, ಯಾರಿಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲವೋ ಅವರು ಕೂಡ ತಿಳ್ಕೊಳ್ಬಹುದು. ಯಾವಾಗ ಕೃಷ್ಣ ನಮ್ಮ ಮೇಲೆ ಕೃಪೆ ಮಾಡ್ತಾನೆ, ಅವನು ಎಷ್ಟು ತಿಳಿಸಿಕೊಡ್ಬೇಕಂತಾನೆ ನಮಗೆ ಅಷ್ಟು ನಾವು ತಿಳ್ಕೊಳ್ಬಹುದು. ಸೊ ಆದ್ದರಿಂದ ಸೊ ಈ ಒಂದು ಶ್ಲೋಕದಲ್ಲಿ ನಾವು ನೋಡ್ಬೋದು, ಭೂಯ ಏವ ಮಹಾಬಾಹೋ ಶೃಣುಮೆ ಪರಮಂ ವಚ ಯತ್ತೇಹಂ ಪ್ರಿಯಮಾಣಾಯ ವಕ್ಷಾಮಿ ಹಿತ ಕಾಮ್ಯ. ನೋಡು, ನನ್ನ ಬಗ್ಗೆ ನೀನ್ ಕೇಳಿದೆ ಅಂತಂದ್ರೆ ನಿನಗೆ
ತುಂಬಾ ಏನು ಅಂತಂದ್ರೆ ಹೆಚ್ಚು ನನ್ನ ಬಗ್ಗೆ ಗೊತ್ತಾಯ್ತು ಅಂದ್ರೆ ನೀನು ಸಂತೋಷವಾಗಿರ್ತೀಯ, ನಿನಗೆ ಒಳ್ಳೇದಾಗತ್ತೆ ಕಣೋ. ಅದಕ್ಕೆ ನೀನು ಇನ್ನೊಂದ್ ಸ್ವಲ್ಪ ಕೇಳು ನನ್ನ ಬಗ್ಗೆ. ಎಂಥ ಕರುಣಾಮಯಿ ನೋಡಿ ಭಗವಂತ. ಸೊ ಅದನ್ನ ನಾವಿಲ್ಲಿ ಗಿವಿಂಗ್ ನಾಲೆಜ್ ದಟ್ ಈಸ್ ಬೆಟರ್ ದೆನ್ ವಾಟ್ ಹಿ ಹ್ಯಾಸ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ನಾನು ಇಲ್ಲಿವರೆಗೆ ಹೇಳಿದ್ದೇನೆ ಭಕ್ತಿಯೇ ಉನ್ನತ ಶ್ರೇಣಿದಂತ, ಆದ್ರೆ ಇವಾಗ ಅದಕ್ಕಿಂತ ಇನ್ನೂ ಬೆಟರ್ ಆಗಿದ್ದಾನೆ ಹೇಳ್ತೇನೆ ಕೇಳು. ಸೊ ಇದರಿಂದ ಈ ಶ್ಲೋಕ ಪ್ರಾರಂಭ ಆಗ್ತದೆ. ಸೊ ನಾವು ಸೆಕೆಂಡ್ ಶ್ಲೋಕ ನೋಡೋಣ. ನಮೇ ವಿದುಸುರಗಣ ಪ್ರಭವಂ ನಾಮಹರ್ಷಯ ಅಹಮಾದಿರ್ಹಿ ದೇವಾನಾಂ ಮಹರ್ಷೀನಾಂ ಚ ಸರ್ವಶ. ಸೊ ಯಾರಾದ್ರೂ ಓದ್ತೀರಾ? ಓದಿ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಹರಿಯರು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಪ್ರಭುಜಿ ಭಾವಾರ್ಥ ಓದ್ಲ ಪ್ರಭುಜಿ. ಎರಡನೇ ಪ್ಯಾರಾಗ್ರಾಫ್. ಯಾರಿಗಾದರೂ ಪರಿಪೂರ್ಣ ಸತ್ಯವನ್ನ ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಇದ್ದರೆ ದೇವೋತ್ತಮ ಪರಮಪುರುಷನಾಗಿ ನಾನು ಇಲ್ಲಿದ್ದೇನೆ, ನಾನೇ ಪರಮಪುರುಷನು ಎಂದು ಇಲ್ಲಿ ಪ್ರಭುವು ಪರೋಕ್ಷವಾಗಿ ಹೇಳುತ್ತಾನೆ. ಇದನ್ನು ತಿಳಿದುಕೊಳ್ಳಬೇಕು. ವ್ಯಕ್ತಿಯಾಗಿ ಇರುವ ಊಹಾತೀತ ಪ್ರಭುವನ್ನು ವೈಯಕ್ತಿಕವಾಗಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ವ್ಯಕ್ತಿಯಾಗಿ ಅಂತ ಇದೆ ಪ್ರಭುಜಿ. ಹೌದಾ? ಓಕೆ. ಹೊಸ ಪ್ರಿಂಟ್ ಇದು ಹಳೆ ಪ್ರಿಂಟ್ ಇದೆ ಪ್ರಭುಜಿ. ಇರ್ಲಿ, ಪರವಾಗಿಲ್ಲ. ಹಳೆ ಪ್ರಿಂಟ್ ಇದೆ ಪ್ರಭುಜಿ. ಪರವಾಗಿಲ್ಲ, ಓದಿ. ವೈಯಕ್ತಿಕವಾಗಿ ಇರುವ ಊಹಾತೀತ ಪ್ರಭುವನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದರೂ ಪ್ರಭುವು ಇದ್ದಾನೆ. ಭಗವದ್ಗೀತೆಯಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಅವನು ಆಡುವ ಮಾತುಗಳನ್ನು ಅಧ್ಯಯನ ಮಾಡಿದರೆ ಸಾಕು. ನಿತ್ಯನೂ ಜ್ಞಾನಾನಂದ ಪೂರ್ಣನೂ ಆದ ಕೃಷ್ಣನನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರು ಆಳುವ ಒಂದು ಶಕ್ತಿ ಅಥವಾ ನಿರಾಕಾರ ಬ್ರಹ್ಮನ್ ಎನ್ನುವ ಪರಿಕಲ್ಪನೆಯನ್ನು ಭಗವಂತನ ಕೆಳಮಟ್ಟದ ಶಕ್ತಿಯಲ್ಲಿ ಇರುವವರು ಮುಟ್ಟಬಹುದು. ಆದರೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಮನುಷ್ಯನು ದೇವೋತ್ತಮ ಪುರುಷನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಓಕೆ. ಸೊ ಇಲ್ಲಿ ನಾವು ನೋಡ್ಬೋದು, ಹಿಂದಿನ ಶ್ಲೋಕದಲ್ಲಿ ಭಗವಂತ ಯಾವಾಗ ನಮ್ಮ ಮೇಲೆ ಕೃಪೆ ಮಾಡ್ತಾನೆ ಅವಾಗ ನಾವು ಅವನನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಸ್ವಲ್ಪ ಮಟ್ಟಿಗೆ ಎಷ್ಟು ಅವನು ನಮ್ಗೆ ತಿಳ್ಕೊಳ್ಳುವಷ್ಟು ಸಾಧ್ಯ ಇದೆ, ಎಷ್ಟು ಅವಶ್ಯಕತೆ ಅದನ್ನು ತಿಳಿಸ್ತಾನೆ, ನಾವು ಅಷ್ಟು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಬರೀ ಮನುಷ್ಯರಷ್ಟೇ ಅಲ್ಲ, ಈವನ್ ದೇವತೆಗಳು, ಮಹಾನ್ ಋಷಿಗಳು, ಯಾರ್ಯಾರು ಸಪ್ತ ಋಷಿಗಳು, 4 ಕುಮಾರರು, 14 ಮನುಗಳು, ಇವರು ಕೂಡ ನನ್ನನ್ನ ಪುನಃ ತಿಳ್ಕೊಳಕ್ ಸಾಧ್ಯ. ನಾನ್ ಯಾವಾಗ ಅವ್ರಿಗೆ ತಿಳಿಸ್ಕೊಳ್ಳೋದಕ್ಕೆ ಇದು ಮಾಡ್ತೇನೆ ಅವಾಗ ಅವ್ರು ತಿಳ್ಕೊ. ಸೊ ಇಲ್ಲಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಇಟ್ ಈಸ್ ಇಂಪಾಸಿಬಲ್ ಫಾರ್ ಎನಿವನ್ ಟು ಫುಲ್ಲಿ ಅಂಡರ್ಸ್ಟ್ಯಾಂಡ್ ಹಿಸ್ ಓನ್ ಸೋರ್ಸ್. ತಮ್ಮ ಮೂಲವನ್ನ ಅರಿತುಕೊಳ್ಳುವುದು ನಮಗೆ ಯಾರಿಗೂ ಸಾಧ್ಯವಿಲ್ಲ. ಕೃಷ್ಣ ಇಸ್ ದ ಸೋರ್ಸ್ ಆಫ್ ದ ಡೆಮಿಗಾಡ್ಸ್. ಇನ್ನು ದೇವತೆಗಳು ಯಾರು ತಮ್ಮ ಮೂಲವನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ದೇವತೆಗಳ ಮೂಲನೂ ಕೂಡ ಭಗವಂತನೇ, ಅವರು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೌದಾ? ಹಾಗಾದ್ರೆ ಇವರು ಮಹರ್ಷಿಗಳು, ಅವ್ರ ಮೂಲ ಯಾರು? ಭಗವಂತನೇ, ಅವರು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕುಮಾರರು, ಅವ್ರ ಮೂಲ ಯಾರು? ಭಗವಂತನೇ, ಅವರು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮನುಗಳು, ಅವ್ರ ಮೂಲನು ಕೂಡ ಯಾರು? ಭಗವಂತ, ಅವರು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಮುಂದುವರಿಸ್ತಾರೆ,
If one puts forward the argument that the reason demigods are unable to know Krishna is because they are too attached to the sense gratification. ಸೊ ಒಂದ್ ವೇಳೆ ನಾವು ತಿಳ್ಕೊಂಡಿದ್ರೆ ದೇವತೆಗಳು ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾಕಂತಂದ್ರೆ ಅವರು ಬಹಳಷ್ಟು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರ್ತಾರೆ. ಆಗ ಶ್ರೀಕೃಷ್ಣ ಚಕ್ರವರ್ತಿ ಠಾಕೂರು ಇದು ಸರಿಯಲ್ಲ. ಮತ್ತೆ ಹಾಗಾದ್ರೆ because Krishna defeats that argument in this verse. He says that even the sages who are detached from the sense gratification cannot know him. ಇಂದ್ರಿಯ ತೃಪ್ತಿಯಲ್ಲಿ ಅವರು ತೊಡಗಿದ್ದಾರೆ ಅಂತಂದ್ರೆ ಅವ್ರೇನಾದ್ರೂ ಭಗವಂತನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದೇ ಕಾರಣ ಅಂತ ತಿಳ್ಕೊಂಡಿದ್ರೆ ಅಲ್ಲ. ಈವನ್ ಯಾರು ಇಂದ್ರಿಯ ತೃಪ್ತಿಯಿಂದ ವಿರಕ್ತರಾಗಿ ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕದಲ್ಲಿದ್ದಾರೆ, ಈವನ್ ಅವರು ಕೂಡ ಅರ್ಥ ಮಾಡ್ಕೊಳ್ಳೋದು. No one can understand Krishna's origin and opulence without hearing from him or his devotees. ಅವರು ಭಗವದ್ಗೀತೆ ಭಗವಂತ ಹೇಳಿದ್ದು ಅದನ್ನ ಕೇಳಬೇಕು, ಭಾಗವತ ಅದನ್ನ ಕೇಳಬೇಕು, ಅಥವಾ ಭಗವಂತನ ಶುದ್ಧ ಭಕ್ತರಿಂದ ಅವರು ಹೇಳುವುದನ್ನ ಕೇಳಬೇಕು. ಅವಾಗ ಮಾತ್ರ ಅವರು ಭಗವಂತನನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಸೊ ಯಾತಕ್ಕೆ ನಾವು ಅವನನ್ನ ಅರ್ಥ ಮಾಡ್ಕೊಳ್ಬೇಕು, ಅವನನ್ನ ತಿಳ್ಕೊಳ್ಬೇಕು, ಅವನ ಬಗ್ಗೆ ಕೇಳ್ಬೇಕು? ಅದು ಮುಂದಿನ ಶ್ಲೋಕದಲ್ಲಿ ಹೇಳಾಗ್ತದೆ. ಯೋ ಮಾಂ ಅಜಮಾನಾದಿಂಚ ವಿತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢನಮರ್ತೇಶು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ಓದ್ತೀರಾ? ಹರೇ ಕೃಷ್ಣ. ಓದ್ಲಾ ಪ್ರಭು? ಓದಿ ಪ್ರಭು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಭಾವಾರ್ಥ ಓದ್ಬೇಕಾ ಪ್ರಭು? ಎಸ್ ಪ್ರಭು. ಓಕೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. 7ನೇ ಅಧ್ಯಾಯದಲ್ಲಿ ಹೇಳುವಂತೆ 7.3 ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ. ತಮ್ಮನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ನೆಲೆಗೆ ಏರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರು ಸಾಮಾನ್ಯ ಮನುಷ್ಯರಲ್ಲ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ತಿಳುವಳಿಕೆ ಇಲ್ಲದ ಲಕ್ಷಾಂತರ ಮಂದಿಗಿಂತ ಅವರು ಶ್ರೇಷ್ಠರು. ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವವಾಗಿ ಪ್ರಯತ್ನಿಸುತ್ತಿರುವವರಲ್ಲಿ ಕೃಷ್ಣನು ದೇವೋತ್ತಮ ಪರಮಪುರುಷ, ಎಲ್ಲದರ ಒಡೆಯ, ಅವನಿಗೆ ಹುಟ್ಟಿಲ್ಲ ಎನ್ನುವ ತಿಳುವಳಿಕೆಯನ್ನು ಪಡೆಯುವವನೇ ಅತ್ಯಂತ ಯಶಸ್ವಿಯಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನು. ಈ ಹಂತದಲ್ಲಿ ಮಾತ್ರ ಕೃಷ್ಣನು ಪರಮಸ್ಥಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವನು ಎಲ್ಲಾ ಪಾಪ ಪ್ರತಿಕ್ರಿಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗುತ್ತಾನೆ. ಓಕೆ. ಸೊ ನಾವು ಅಲ್ಲಿಂದ ಬರ್ತಾ ಇದ್ದೇವೆ. 7ನೇ ಅಧ್ಯಾಯದಲ್ಲಿ ಕೇಳಿದ್ದೇವೆ, ಸಹಸ್ರ ಮನುಷ್ಯರಲ್ಲಿ ಯಾರೋ ಒಬ್ರು ಸಿದ್ಧನಾಗೋದಕ್ಕೆ ಅಥವಾ ಆತ್ಮ ಸಾಕ್ಷಾತ್ಕಾರದ ನೆಲೆಗೆ ಏರುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂಥ ಪ್ರಯತ್ನ ಮಾಡುವವರು ಸಾಮಾನ್ಯ ಮನುಷ್ಯರಲ್ಲ. ಎಲ್ಲೋ 1000ದಲ್ಲೋ 10,000ದಲ್ಲೋ ಲಕ್ಷದಲ್ಲೋ ಒಬ್ರು. ಅಂತಹ ವ್ಯಕ್ತಿ ಅಂತಹ ಸಾವಿರ ವ್ಯಕ್ತಿಗಳಲ್ಲಿ ಯಾರೋ ಒಬ್ಬರು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ಳೋರು ಎಲ್ಲಕ್ಕಿಂತ ಶ್ರೇಷ್ಠ. ತಾವು ನೋಟ್ ಡೌನ್ ಮಾಡ್ಕೊಳ್ಳಿ ಇದನ್ನ. ಅನಂತ ಲಕ್ಷ ಜನ ಇದ್ದಾರೆ. ಆ ಲಕ್ಷ ಜನದಲ್ಲಿ ಯಾರೋ
ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅಥವಾ ಆಧ್ಯಾತ್ಮಿಕ ನೆಲೆಗೆ ಬರಬೇಕು ಅಂತ ಪ್ರಯತ್ನ ಮಾಡೋರು ಶ್ರೇಷ್ಠ. ಅಂಥ ಶ್ರೇಷ್ಠರಲ್ಲಿ ಯಾರು ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಎಲ್ಲರಿಗಿಂತ ಶ್ರೇಷ್ಠ. ಸೊ ಇದನ್ನ ಯಾರು ಭಗವಂತನ ಈ ಶ್ರೇಷ್ಠ ಉನ್ನತ ಸ್ಥಾನವನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಆ ವ್ಯಕ್ತಿ ಏನಿದ್ದಾನೆ ಅಂತಂತಂದ್ರೆ ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಹೊಂತಾನೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟು. ಸೊ ಸೆಕೆಂಡ್ ಪ್ಯಾರಾಗ್ರಾಫ್ ಓದ್ಲಾ ಪ್ರಭು? ಎಸ್ ಸೆಕೆಂಡ್ ಪ್ಯಾರಾಗ್ರಾಫ್. ಇಲ್ಲಿ ಪ್ರಭುವನ್ನು ಅಜ ಎಂದು ವರ್ಣಿಸಿದೆ, ಹೀಗೆಂದರೆ ಹುಟ್ಟು ಇಲ್ಲದವನು. ಆದರೆ ಅವನು ಅಜ ಎಂದು 2ನೇ ಅಧ್ಯಾಯದಲ್ಲಿ ವರ್ಣಿಸಿದ ಜೀವಿಗಳಿಗಿಂತ ಭಿನ್ನನು. ಐಹಿಕ ಮೋಹದಿಂದಾಗಿ ಹುಟ್ಟಿ ಸಾಯುತ್ತಿರುವವರ ಜೀವಿಗಳಿಗಿಂತ ಪ್ರಭುವು ಬೇರೆಯಾದವನು. ಬದ್ಧ ಆತ್ಮರು ತಮ್ಮ ದೇಹಗಳನ್ನು ಬದಲಾಯಿಸುತ್ತಿರುತ್ತಾರೆ, ಆದರೆ ಅವನ ದೇಹವು ಬದಲಾಗುವಂತಿಲ್ಲ. ಈ ಐಹಿಕ ಲೋಕಕ್ಕೆ ಬಂದಾಗಲೂ ಅವನು ಹುಟ್ಟು ಇಲ್ಲದವನಾಗಿಯೇ ಬರುತ್ತಾನೆ. ಆದುದರಿಂದ ತನ್ನ ಅಂತರಂಗ ಶಕ್ತಿಯಿಂದ ಪ್ರಭುವು ಕೆಳಮಟ್ಟದ ಐಹಿಕ ಶಕ್ತಿಯ ಅಧೀನನಲ್ಲ, ಅವನು ಯಾವಾಗಲೂ ಮೇಲಿನ ಶಕ್ತಿಯಲ್ಲಿಯೇ ಇರುತ್ತಾನೆ ಎಂದು 4ನೇ ಅಧ್ಯಾಯದಲ್ಲಿ ಹೇಳಿದೆ. ಸೊ ಇಂಪಾರ್ಟೆಂಟ್ ಏನು ಅಂತಂತಂದ್ರೆ ಭಗವಂತ ಅಜ. ಸೊ ಈ ಅಜ ಏನಿದ್ದಾನೆ ಆ ಒಂದು 2ನೇ ಅಧ್ಯಾಯದಲ್ಲಿ ಏನು ವರ್ಣಿಸಿದೆ ಅಜ ಅವರಿಗಿಂತ ಭಿನ್ನ. ಆ ಅಜರು ಏನಿದ್ದಾರೆ ಮಾಯೆಯ ಗುಣಗಳ ಪ್ರಭಾವದಿಂದ ಹುಟ್ಟಿ ಹುಟ್ಟಿ ಸಾಯ್ತಾ ಇದ್ದಾರೆ. ಆದ್ರೆ ಇವನು ಆತರ ಇಲ್ಲ. ಇವನು ಅನಾದಿರ್ ಆದಿರ್ ಗೋವಿಂದ. ಹಾಗಾದ್ರೆ ಬಲರಾಮನು ಅಜ ಅಲ್ವಾ? ಹೌದು, ಆದ್ರೆ ಬಲರಾಮ ಅನಾದಿ ಅಲ್ಲ. ಅನಾದಿ ಯಾರು? ಕೃಷ್ಣ. ಸೊ ಈ ಅಜ ಅನ್ನೋದಕ್ಕೆ ಇನ್ನೊಂದು ಬ್ರಹ್ಮನಿಗೂ ಕೂಡ ಕ್ಷಮಿಸಿ, ಬಲರಾಮ ಅಲ್ಲ, ಬ್ರಹ್ಮ ಏನಿದೆ, ಕ್ಷಮಿಸಿ, ಬಲರಾಮ ಅಲ್ಲ, ಬಲರಾಮ ಭಗವಂತನ ಅವತಾರ, ಅವನ ವಿಸ್ತರಣೆ. ಬ್ರಹ್ಮ ಏನಿದ್ದಾನೆ ಅವನನ್ನು ಕೂಡ ಅಜ ಅಂತ ಕರೀತಾರೆ, ಯಾರಿಗೆ ಜನ್ಮವಿಲ್ಲವೋ ಅವರಿಗೆ. ಆದ್ರೆ ಅವನು ಅನಾದಿರಾದಿರ್ ಗೋವಿಂದ ಅಲ್ಲ, ಅವನಿಗೆ ಆದಿ ಇದೆ. ಸೊ ಭಗವಂತ ಆದ್ದರಿಂದ ಅಚಿಂತ್ಯ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಅವನು ಅನಾದಿರ್ ಆದಿರ್ ಗೋವಿಂದ. ಸೊ ಅವನು ತನ್ನ ಒಂದು ಕೃಪೆಯಿಂದ ಯಶೋದೆ ಮತ್ತು ನಂದ ಮಹಾರಾಜನ ಪುತ್ರನಾಗಿ ಬಂದು ದಾಮೋದರ ಲೀಲೆಯನ್ನ ಮಾಡ್ತಾನೆ. ಸೊ ಭಗವಂತನ ದಾಮೋದರ ಲೀಲೆಯನ್ನ ತಾವು ಕೇಳ್ತಾ ಇದ್ದೀರಾ. ಇಂತಹ ಒಂದು ಲೀಲೆಯನ್ನ ಭಗವಂತ ಸ್ವಯಂ ಬಂದು ಮಾಡ್ತಾನೆ. ಆದ್ದರಿಂದ ಇದು ಅಚಿಂತ್ಯ ಶಕ್ತಿ ಬೇರೆ ಯಾರು. ಭಗವಂತನನ್ನ ಕಟ್ಟಿ ಹಾಕೋದು, ಭಗವಂತ ಚಿಕ್ಕ ಮಗುವಿನಂತೆ ಅಳೋದು, ಈ ಅಚಿಂತ್ಯ ಲೀಲೆಗಳು ಇವೆಲ್ಲವೂ ಏನು ಅಂತಂತಂದ್ರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಭಕ್ತರಿಗೆ ಮಾತ್ರ ಅರ್ಥ ಆಗ್ತವೆ. ಸೊ ಲಾಸ್ಟ್ ಪ್ಯಾರಾಗ್ರಾಫ್ ಒಂದು ಓದಿ ಓದಿ ಪ್ರಭುಜಿ. ಕೃಷ್ಣನ ಆದೇಶದಂತೆ. ಎಸ್ ಪ್ರಭುಜಿ. ಕೃಷ್ಣನ ಆದೇಶದಂತೆ
ಮಾಡಿದುದೆಲ್ಲ ಆಧ್ಯಾತ್ಮಿಕವೇ. ಅದಕ್ಕೆ ಐಕ ಪ್ರತಿಕ್ರಿಯೆಗಳ ಕಲ್ಮಶ ಸೋಂಕುಬಾರದು. ಈ ಪ್ರತಿಕ್ರಿಯೆಗಳು ಶುಭಕರವಾಗಿರಬಹುದು, ಅಶುಭಕರವಾಗಿರಬಹುದು. ಐಕ ಜಗತ್ತಿನಲ್ಲಿ ಶುಭಕರವಾದ ಮತ್ತು ಅಶುಭಕರವಾದ ಸಂಗತಿಗಳಿರುತ್ತವೆ ಎನ್ನುವುದು ಸ್ವಲ್ಪ ಹೆಚ್ಚು ಕಡಿಮೆ ಮನಸ್ಸಿನ ಮಿಥ್ಯಾ ಸೃಷ್ಟಿ. ಏಕೆಂದರೆ ಐಕ ಜಗತ್ತಿನಲ್ಲಿ ಶುಭಕರವಾದದ್ದು ಎನ್ನುವುದೇ ಇಲ್ಲ, ಎಲ್ಲ ಅಶುಭಕರವೇ. ಏಕೆಂದರೆ ಐಕ ಪ್ರಕೃತಿಯೇ ಅಶುಭಕರವಾದದ್ದು, ಅದು ಶುಭಕರ ಎಂದು ನಾವು ಕಲ್ಪಿಸಿಕೊಳ್ಳುತ್ತೇವೆ ಅಷ್ಟೇ. ನಿಜವಾದ ಶುಭವು ಸಂಪೂರ್ಣ ಭಕ್ತಿ ಮತ್ತು ಸೇವೆಗಳಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಡೆಸುವ ಕಾರ್ಯಗಳನ್ನು ಅವಲಂಬಿಸಿರುತ್ತದೆ. ಆದುದರಿಂದ ನಮ್ಮ ಕಾರ್ಯಗಳು ಶುಭಕರವಾಗಿರಬೇಕೆಂದು ನಾವು ಬಯಸುವುದೇ ಆದಲ್ಲಿ ನಾವು ಪರಮಪ್ರಭುವಿನ ಆದೇಶದಂತೆ ಕೆಲಸ ಮಾಡಬೇಕು. ಇಂತಹ ಆದೇಶಗಳನ್ನು ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳಂತಹ ಪ್ರಮಾಣ ಗ್ರಂಥಗಳು ಅಥವಾ ಅರ್ಹ ಗುರುಗಳು ಕೊಡಲು ಸಾಧ್ಯ. ಗುರುವು ಪರಮಪ್ರಭುವಿನ ಪ್ರತಿನಿಧಿಯಾದ್ದರಿಂದ ಆತನ ನಿರ್ದೇಶನವು ನೇರವಾಗಿ ಪರಮಪ್ರಭುವಿನ ನಿರ್ದೇಶನವೇ. ಗುರುವು, ಸಾಧುಗಳು, ಧಾರ್ಮಿಕ ಗ್ರಂಥಗಳು ಒಂದೇ ರೀತಿ ಮಾರ್ಗದರ್ಶನ ಮಾಡುತ್ತವೆ. ಈ ಮೂರು ಮೂಲಗಳಲ್ಲಿ ಪರಸ್ಪರ ವಿರೋಧವಿಲ್ಲ. ಇಂತಹ ನಿರ್ದೇಶನಗಳಿಗೆ ಅನುಗುಣವಾಗಿ ಮಾಡಿದ ಕ್ರಿಯೆಗಳೆಲ್ಲ ಈ ಐಕ ಜಗತ್ತಿನ ಪಾಪ ಪುಣ್ಯ ಫಲಗಳಿಂದ ಮುಕ್ತವಾದವು. ಚಟುವಟಿಕೆಗಳನ್ನು ನಿರ್ವಹಿಸುವಾಗ ಭಕ್ತನ ಅಲೌಕಿಕ ಮನೋಭಾವ ವಾಸ್ತವವಾಗಿ ತ್ಯಾಗದ್ದು ಮತ್ತು ಇದನ್ನು ಸನ್ಯಾಸ ಎಂದು ಕರೆಯುತ್ತಾರೆ. ಭಗವದ್ಗೀತೆಯ 6ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಹೇಳಿರುವಂತೆ ಪರಮಪ್ರಭುವಿನ ಅಪ್ಪಣೆಯಂತೆ ಕರ್ತವ್ಯವೆಂದು ಕಾರ್ಯ ಮಾಡುವ ಮತ್ತು ಕರ್ಮಫಲಗಳಲ್ಲಿ ಆಶ್ರಯವನ್ನು ಬಯಸದ ಅನಾಶ್ರಿತಃ ಕರ್ಮಫಲಂ ಮನುಷ್ಯನು ನಿಜವಾದ ಸನ್ಯಾಸಿ. ಪರಮಪ್ರಭುವಿನ ಆದೇಶದಂತೆ ಕೆಲಸ ಮಾಡುವವನು ನಿಜವಾದ ಸನ್ಯಾಸಿ ಮತ್ತು ಯೋಗಿ. ಸನ್ಯಾಸಿಯ ಅಥವಾ ಹುಸಿ ಯೋಗಿಯ ಉಡುಪನ್ನು ಧರಿಸಿದವನಲ್ಲ. ವೆರಿ ಇಂಪಾರ್ಟೆಂಟ್. ಸೊ ಏನು ಶುದ್ಧ ಭಕ್ತಿ? ಶುದ್ಧ ಭಕ್ತಿ ದಾಸ್ಯತ್ವ. ನಾನು ಭಗವಂತನ ಸೇವಕ. ಎಲ್ಲಿವರೆಗೆ ಇದು ಹೃದಯದಲ್ಲಿ ಸ್ಥಿರವಾಗಿ ಉಳಿಯೋದಿಲ್ವೋ, ನಾಹಂ ವಿಪ್ರೋ ನ ಚ ನರಪತಿ ನಾಹಂ ವೈಶ್ಯೋ ನ ಶೂದ್ರೋ ವಾ ನಾಹಂ ವರ್ಣಿ ನ ಚ ಗೃಹಪತಿ ವನಸ್ಥೋ ಯತಿರ್ವಾ ಕಿಂತು ಪ್ರೋಜ್ಞಾಂ ನಿಖಿಲ ಪೂರ್ಣಾಮೃತಾಬ್ಧೀರ್ ಗೋಪಿ ಭರ್ತು ಪದ ಕಮಲಯೋ ದಾಸ ದಾಸ ದಾಸಾನುದಾಸ. ಎಲ್ಲಿವರೆಗೆ ಈ ನಾನು ಭಗವಂತನ ದಾಸರ 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 ದಾಸ, ಈ ದಾಸ ಭಾವ, ಈ ತ್ಯಾಗ ಭಾವ, ನಾನು ಭಗವಂತನ ಸೇವಕ ಅನ್ನೋದು ಯಾವಾಗ ಇರೋದಿಲ್ವೋ ಇಮಿಡಿಯೇಟ್ಲಿ ನಮ್ಮಲ್ಲಿ ಮಿಥ್ಯಾ ಅಹಂಕಾರ ಬಂದು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಇದೇ ದಾಸ್ಯ ಭಾವ ಸಾಕ್ಷ್ಯ ಭಾವದಲ್ಲೂ ಇದೆ. ಸಾಕ್ಷ್ಯ ಇದೆ, ಅದ್ರ ಜೊತೆ ದಾಸ್ಯ ಇದೆ. ಇದೇ ದಾಸ್ಯ ಭಾವ ವಾತ್ಸಲ್ಯದಲ್ಲೂ ಇದೆ. ವಾತ್ಸಲ್ಯದಲ್ಲಿ ಸ್ನೇಹ ಇದೆ, ಸಾಕ್ಷ್ಯ ಇದೆ, ದಾಸ್ಯನೂ ಇದೆ. ಮಾಧುರ್ಯದಲ್ಲಿ ವಾತ್ಸಲ್ಯ ಇದೆ, ಸಾಕ್ಷ್ಯ ಇದೆ, ದಾಸ್ಯ ಇದೆ. ದಾಸ್ಯ ಬಿಕಮ್ಸ್ ಬೇಸಿಸ್. ಈ ದಾಸ್ಯ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಅದು ನಮ್ಗೆ ಈ ಭೂತ ಶುದ್ಧಿ ಮಂತ್ರದಿಂದ ಸಿಗ್ತದೆ. ಏನ್ ಭೂತ ಶುದ್ಧಿ ಮಂತ್ರ? ನಾವು ದೇವಸ್ಥಾನ ಒಳಗಡೆ ಹೋಗುವಾಗ ಮೊದಲು ನಾವು ಶುದ್ಧಿ ಮಾಡ್ಕೊಳ್ತೇವೆ. ಏನೇ? ನಾಹಂ ವಿಪ್ರೋ ನ ಚ ನರಪತಿ ನಾಹಂ ವೈಶ್ಯೋ ನ ಶೂದ್ರೋ ವಾ ನಾಹಂ ವರ್ಣಿ ನ ಚ ಗೃಹಪತಿ ವನಸ್ಥೋ ಯತಿರ್ವಾ ಕಿಂತು ಪ್ರೋದ್ಯಾಂ ನಿಖಿಲ ಪೂರ್ಣಾಮೃತಾಬ್ಧೀ ಗೋಪಿ ಭರ್ತು ಪದ ಕಮಲಯೋರ್ ದಾಸ 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 ದಾಸಾನುದಾಸ. ಎಲ್ಲಿವರೆಗೆ ಈ ಒಂದು ಮಿಥ್ಯಾಹಂಕಾರದ ನಾನು ಹೀಗೆ, ನಾನು ಹಾಗೆ, ನಾನದು, ನಾನಿದು, ಅದನ್ನ ನಾವು ಬಿಡೋದಿಲ್ಲ, ನಮ್ಮ ಭೂತ ಶುದ್ಧಿ ಆಗೋದಿಲ್ಲ. ಅಂತ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ನಾವು ಪಾಪ ಪುಣ್ಯಗಳ ಪ್ರತಿಕ್ರಿಯೆಗಳಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಶಿಲಾ ಪ್ರಭುಪಾದರು ಹೇಳ್ತಾರೆ, ಯಾವ ಗುಣಗಳು ನಮ್ಮನ್ನ ಈ ಒಂದು ನಾವು ಪಾಪ
ಪ್ರತಿಕ್ರಿಯೆಗಳಿಂದ, ಪಾಪ ಪುಣ್ಯ ಪ್ರತಿಕ್ರಿಯೆಗಳಿಂದ ಹೊರಗಡೆ ಬರ್ತಾ ಇದ್ದೇವೆ. ಹೇಗೆ ನಮ್ಗೆ ನಮ್ಮ ಹೃದಯದಲ್ಲಿ ಬದಲಾವಣೆ ಆಗ್ತದೆ ಅಂತ ಅನ್ನೋದನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇದನ್ನ ನಾವು ಬೈ ಹ್ಯಾಟ್ ಮಾಡ್ಬೇಕು. ಬುದ್ಧಿರ್ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಾ ಶಮ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶ ಭವಂತಿ ಭಾವಾ ಭೂತಾನಾಂ ಮತ್ತಯೇವ ಪೃಥಗ್ವಿಧ. ಎಸ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನಾನು ಓದ್ತೀನಿ ಪ್ರಭುಜಿ. ಓದಿ. ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದ ಜಿ ಕಿ ಜಯ. ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಜೀವಿಗಳ ಈ ಎಲ್ಲಾ ಗುಣಗಳನ್ನು ಸೃಷ್ಟಿಸಿದವನು ನಾನೇ. ಭಾವಾರ್ಥ ಪ್ರಭು. ಸೊ ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ನೋಡು, ಈ ಎಲ್ಲ ಕ್ವಾಲಿಟೀಸ್ ಏನಿದ್ದಾವೆ ಅವು ನನ್ನಿಂದ ಬರ್ತವೆ. ಸೊ ಅವುಗಳ ಬಗ್ಗೆ ವಿವರಣೆಯನ್ನ ಶ್ರೀಲ ಪ್ರಭುಪಾದ ತುಂಬಾ ಸುಂದರವಾಗಿ ಕೊಟ್ಟಿದ್ದಾರೆ. ಸೊ ಕೃಷ್ಣ ಪ್ರತಿಯೊಂದರ ಮೂಲ. ನಾವು ಏನು ಒಳ್ಳೆಯದು, ಏನು ಕೆಟ್ಟದ್ದು, ಅದರೆಲ್ಲರ ಮೂಲ ಯಾರಿದ್ದಾರೆ? ಕೃಷ್ಣ ಇದ್ದಾನೆ. ನಥಿಂಗ್ ಕ್ಯಾನ್ ಮ್ಯಾನಿಫೆಸ್ಟ್ itself in this material world which is not in Krishna. ಇದನ್ನ ತಿಳ್ಕೊಳ್ಬೇಕು. ಪ್ರತಿಯೊಂದು ಭಗವಂತನಿಂದ ಬಂದಿದ್ರಿಂದ ಯಾವುದೇ ಈ ಜಗತ್ತಿನಲ್ಲಿ ವಸ್ತು ಭಗವಂತನ ಮೂಲದಿಂದ ಬಾರದೆ ಇದ್ದುದು ಇಲ್ಲ. ದಟ್ ಈಸ್ ನಾಲೆಜ್. ಇದು ಜ್ಞಾನ. ಎಲ್ಲವೂ ಭಗವಂತನೊಂದಿಗೆ ಸಂಬಂಧ ಹೊಂದಿದೆ. Although we know that things are differently situated, we should realize that everything flows from Krishna. ನಾವು ನೋಡ್ತೇವೆ ವಿವಿಧ ರೀತಿಯಲ್ಲಿದ್ದಾವೆ, ಆದ್ರೂ ಕೂಡ ನಾವು ತಿಳ್ಕೊಳ್ಬೇಕು ಪ್ರತಿಯೊಂದು ಭಗವಂತನಿಂದ ಬರ್ತಾ ಇದೆ. ಸೊ ಈ ಎಲ್ಲ ಗುಣಗಳು ಏನು ನಮಗೆ ಕೃಷ್ಣನನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಈ ಎಲ್ಲ ಗುಣಗಳನ್ನ ಸೃಷ್ಟಿಸಿದವನು ಭಗವಂತ. ಅವನಿಂದ ಎಲ್ಲವೂ ಬರ್ತಾ ಇದ್ದಾವೆ. ಇವು ಸಂಪೂರ್ಣ ಮಾನವ ಸಮಾಜದಲ್ಲಿ 14 ಲೋಕಗಳಲ್ಲಿ ಇದ್ದಾವೆ. ಸೊ ಇದು ಬರೀ ನಮ್ಮ ಹತ್ರ ಮಾತ್ರ ಇದ್ದಾವೆ? ಇಲ್ಲ, ದೇವತೆಗಳಲ್ಲೂ ಕೂಡ ಇದ್ದಾವೆ. ಹೌದಾ? ಮತ್ತೆ ಯಾರೇ ಆಗಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಈ ಎಲ್ಲ ಗುಣಗಳನ್ನ ಅವನು ಕ್ರಮೇಣವಾಗಿ ಹೊಂದ್ತಾನೆ. ಸೊ ಯಾಕೆ ಇವು ತಮ್ಮ ಒಳಗಡೆಯಿಂದ ಬರ್ತವೆ. ಬುದ್ಧಿ ಪ್ರಸಾದೇ ಸರ್ವ ದುಃಖ ನಾಮ ಅನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಶಾಶು ಬುದ್ಧಿ ಪರ್ಯವತಿಷ್ಠತೆ. ಇಂಟೆಲಿಜೆಂಟ್, ಟ್ರಾನ್ಸೆಂಡೆಂಟಲ್ ಇಂಟೆಲಿಜೆನ್ಸ್. ಎಲ್ಲ ಗುಣಗಳು ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ. ಅಯ್ಯೋ, ಮೊದಲು ಎಷ್ಟು ಗಾಬರಿ ಆಗ್ಬಿಡ್ತಿದ್ದೆ ನಾನು. ಇವಾಗ ಭಗವದ್ಗೀತೆ ತಿಳ್ಕೊಂಡಾಗಿನಿಂದ ನನ್ ಗಾಬರಿ ಹೋಗ್ಬಿಟ್ಟಿದೆ. ಕ್ಷಮೆ. ಮೊದಲು ನಾನ್ ಬಿಡೋದಿಲ್ಲ ಅವನನ್ನ ಅಂತಿದ್ದೀವಿ. ಇವಾಗ ನಮ್ಮ ಹೃದಯದಲ್ಲಿ ತನ್ನಷ್ಟಕ್ಕೆ ತಾನೇ ಇಲ್ಲ. ನಾನ್ ತಪ್ಪು ಮಾಡಿದಾಗ ಅವ್ರು ಕ್ಷಮೆ ಮಾಡ್ತಾರೆ, ಅವ್ರು ತಪ್ಪು ಮಾಡಿದಾಗ ನಾನ್ ಯಾಕೆ ಕ್ಷಮೆ ಮಾಡಬಾರ್ದು? ಕ್ಷಮೆ, ಸತ್ಯ. ಮೊದಲು ಏನ್ರಿ ಎಲ್ಲರೂ ಸುಳ್ಳು ಹೇಳ್ತಾರೆ, ನಾನ್ಯಾಕೆ ಹೇಳ್ಬಾರ್ದು? ಇಲ್ಲ, ಸತ್ಯದಿಂದ ಇರಬೇಕು.
ಇದೆಲ್ಲವೂ ಏನು ಅಂತಂದ್ರೆ ಭಗವಂತನಿಂದ ಬಂದಿದ್ದು. ಭಗವಂತ ಮೂಲ. ಕ್ರಮೇಣವಾಗಿ ನಾವು ಭಕ್ತಿಯಲ್ಲಿ ಮುಂದುವರೆದ ಹಾಗೆ ಎಲ್ಲ ಗುಣಗಳು ಒಳಗಡೆಯಿಂದ ಬರ್ತವೆ. ಇಂದ್ರಿಯ ನಿಗ್ರಹ ಮೊದಲು ನಾವು ಅದನ್ ಬೇಕು, ಇದನ್ ಬೇಕು, ಅದನ್ನ ತಿನ್ಬೇಕು, ಇದನ್ನ ಮಾಡ್ಬೇಕು, ಅದು ಮಾಡ್ಬೇಕು. ಇವಾಗ ಒಳಗಡೆಯಿಂದ ಇಲ್ಲ. ಕೃಷ್ಣ ಪ್ರಜ್ಞೆ, ಕೃಷ್ಣ ದೇವೋತ್ತಮ ಪರಮ ಪುರುಷನನ್ನ ಅರ್ಥ ಮಾಡ್ಕೊಳ್ಬೇಕು ನಾವು, ಅವನ ಸೇವಕರು ನಾವು ಅಂತ ತಿಳ್ಕೊಂಡಾಗಿಂದ ಕ್ರಮೇಣ ಇಂದ್ರಿಯ ನಿಗ್ರಹ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಮನೋನಿಗ್ರಹ, ಮನಸ್ಸು ವೈರಿ ಈಗ ಆಗಿದೆ, ಆದ್ರೆ ಕ್ರಮೇಣ ಅದನ್ನು ಕೂಡ ಫ್ರೆಂಡ್ ಆಗತ್ತೆ. ನೋಡೋ ದೇವಸ್ಥಾನದಲ್ಲಿ ದಾಮೋದರ ಆರತಿ ಆಗ್ತಾ ಇದೆ, ಯಾಕೆ ಹೋಗ್ಬಾರ್ದು ನೀನು, ಬಿಟ್ಬಿಡು ಇವೆಲ್ಲ ಕೆಲಸ ಮಾಡೋದು, ಆಮೇಲೆ ಮಾಡ್ಬೋದು, ಹೋಗ್ಬಾ. ಮನಸ್ಸು ನಿಮ್ಗೆ ಸಹಾಯ ಮಾಡುತ್ತೆ, ಮನಸ್ಸು ಫ್ರೆಂಡ್ ಆಗತ್ತೆ. ಸುಖ ದುಃಖಗಳು, ಹುಟ್ಟು ಸಾವು, ಭಯ ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ಈ ಹುಟ್ಟು ಸಾವುಗಳಲ್ಲಿ ಭಯ ಕಡಿಮೆ ಆಗ್ತದೆ, ನಿರ್ಭಯರಾಗ್ತೇವೆ. ಅಭಯ ಚರಣಾರವಿಂದ. ಸೊ ಭಗವಂತ ಇದು ಕ್ರಮೇಣವಾಗಿ ಪರ್ಸನ್ ಡೆವಲಪ್ಸ್ ದೆಮ್ ಹಿಮ್ಸೆಲ್ಫ್ ಫ್ರಮ್ ವಿದಿನ್. One who engages in the devotional service of the Supreme Person develops all the good qualities as arranged by the Supreme Lord. So ಭಗವಂತ ಎಲ್ಲ ರೀತಿಯಿಂದ ಸಿದ್ಧತೆಯನ್ನ ಮಾಡಿ ನಿಮ್ಮೊಳಗಡೆ ಈ ಗುಣಗಳನ್ನ ಕೊಡ್ತಾನೆ. Yet despite the helpfulness of these qualities, because they are born of goodness, they cannot on their own reveal Krishna. ಇವೆಲ್ಲ ಗುಣಗಳು ಬಂದ್ರೆ ನಮ್ಗೆ ಕೃಷ್ಣ ಕಾಣಿಸ್ತಾನ? ಇಲ್ಲ. ಇವು ಗುಣಗಳು ಬಂದಿದ್ದು ಕೂಡ ಆ ಗುಣ ಸತ್ವಗುಣದ ಜ್ಞಾನದ ಮುಖಾಂತರ, ಜ್ಞಾನದ ಪ್ರಭಾವದಿಂದ. ಆದ್ದರಿಂದ ಈ ಗುಣಗಳು ಮಹರ್ಷಿಗಳಲ್ಲಿದ್ದಾಗ್ಲೂ ಕೂಡ, ಈ ಗುಣಗಳು ಮನುವಿನಂತಹ ಮಹಾನ್ ಆಡಳಿತಗಾರರಲ್ಲಿ ಇದ್ದಾಗಲೂ ಕೂಡ ಅವರು ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ದೇವತೆಗಳು ಅರ್ಥ ಮಾಡ್ಕೊಳ್ಳೋ ಸಾಧ್ಯವಿಲ್ಲ. ತಮ್ಮ ಸ್ವಸಾಮರ್ಥ್ಯದಿಂದ ಅವರು ಭಗವಂತನನ್ನ ಅರಿತುಕೊಳ್ಳಲಾರರು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ ಹೇಳ್ತಾರೆ, The knowers of the Shastra cannot understand the truth about me by their own intelligence. ಶಾಸ್ತ್ರ ತಿಳಿದವರು ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ನನ್ನನ್ನ ಅರಿತುಕೊಳ್ಳಲಾರರು. Because intelligence is born of goodness and the other modes of Maya. ಬುದ್ಧಿನೂ ಕೂಡ ಏನಂತಂದ್ರೆ ಅದರ ಮೇಲೆ ಸತ್ವಗುಣದ, ರಜೋ ಮತ್ತು ತಮೋ ಗುಣದ ಪ್ರಭಾವ ಇರ್ತದೆ. ಆದ್ದರಿಂದ ಅವ್ರಿಗೆ ಡಿಸ್ಕ್ರಿಮಿನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನು ಕೂಡ ನನ್ನಿಂದಲೇ ಬಂದಿದ್ರು ಹಾಗೂ ಕೂಡ ದೇವತೆಗಳಾಗ್ಲಿ, ಮಹರ್ಷಿಗಳಾಗಲಿ, ಮನುಷ್ಯರಾಗಲಿ ನನ್ನನ್ನ ಅರಿತುಕೊಳ್ಳಲಾರರು. ಯಾಕಂತಂದ್ರೆ ನಾನು ತ್ರಿಗುಣಾತೀತನಾಗಿದ್ದೇನೆ. ಭಗವಂತ ತ್ರಿಗುಣಾತೀತನಾಗಿದ್ದೇನೆ. ಅವರಲ್ಲಿ ಈ ಎಲ್ಲ ದಿವ್ಯ ಗುಣಗಳು, ಒಳ್ಳೆ ಗುಣಗಳು ಇದ್ದಾವೆ. ಆದ್ರೆ ಅವರು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದ್ರೆ ಈ ದಿವ್ಯ ಗುಣಗಳಲ್ಲೂ ಮೇಲೂ ಕೂಡ ಸತ್ವಗುಣದಿಂದ ಬಂದಿರೋದ್ರಿಂದ ಈ ದಿವ್ಯ ಗುಣಗಳು ಕೂಡ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರು ಅಧೋಕ್ಷಜನಾಗಿದ್ದಾನೆ ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಯಾರ್ಯಾರು ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ? ನಾನು ಆಗ್ಲೇ ಹೇಳಿದ್ದೀನಿ, ಅದನ್ನ ಮತ್ತೊಮ್ಮೆ ಇಲ್ಲಿ 6ನೇ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. The 7 great sages, ಶ್ಲೋಕ ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಏಷಾಂ ಲೋಕ ಇಮಾಂ ಪ್ರಜಾ.
ಎಸ್, ಯಾರಾದ್ರೂ ಓದ್ತೀರಾ? ಪ್ರಭುಜಿ ಹರೇ ಕೃಷ್ಣ. ಓದಿ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಮತ್ತು ಮನುಕುಲದ ಮೂಲ ಜನಕರು ಎಲ್ಲರೂ ನನ್ನಿಂದ ಬರುತ್ತಾರೆ, ನನ್ನ ಮನಸ್ಸಿನಿಂದ ಹುಟ್ಟುತ್ತಾರೆ. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಹರೇ ಕೃಷ್ಣ. ಭಾವಾರ್ಥ ಓದಿ. ಸರಿ. ಭಾವಾರ್ಥ. ಪ್ರಭುವು ವಿಶ್ವದ ಜನತೆಯ ವಂಶವೃಕ್ಷವನ್ನು ಸಂಗ್ರಹವಾಗಿ ಕೊಡುತ್ತಿದ್ದಾನೆ. ಹಿರಣ್ಯ ಗರ್ಭ ಎಂದು ಕರೆಯುವ ಪರಮ ಪ್ರಭುವಿನ ಶಕ್ತಿಯಿಂದ ಮೊದಲು ಹುಟ್ಟಿದವನು ಬ್ರಹ್ಮನಿಂದ ಸಪ್ತ ಋಷಿಗಳು, ಅವರಿಗಿಂತ ಮೊದಲು ಸನಕ, ಸನಂದ, ಸನತನ ಮತ್ತು ಸನತ್ಕುಮಾರ ಎನ್ನುವ 4 ಮಹರ್ಷಿಗಳು ಮತ್ತು 14 ಮನುಗಳು ರೂಪ ಪಡೆದರು. ಈ 25 ಮಂದಿ ಮಹರ್ಷಿಗಳು ವಿಶ್ವದ ಎಲ್ಲಾ ಜೀವಿಗಳ ಪ್ರಜಾಪತಿಗಳೆಂದು ಹೆಸರಾಗಿದ್ದಾರೆ. ಅಸಂಖ್ಯ ವಿಶ್ವಗಳಿವೆ ಮತ್ತು ಪ್ರತಿ ವಿಶ್ವದಲ್ಲೂ ಅಸಂಖ್ಯ ಲೋಕಗಳಿವೆ ಮತ್ತು ಪ್ರತಿ ಗ್ರಹವು ವಿವಿಧ ಬಗೆಯ ಜೀವಿಗಳಿಂದ ತುಂಬಿದೆ. ಅವರೆಲ್ಲರೂ ಈ 25 ಮಂದಿ ಪ್ರಜಾಪತಿಗಳ ಸಂತಾನರು. ಸೃಷ್ಟಿ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಯುವ ಮೊದಲು ಬ್ರಹ್ಮನು ದೇವತೆಗಳ ಲೆಕ್ಕದ 1,000 ವರ್ಷಗಳ ಕಾಲ ತಪಸ್ಸು ಮಾಡಿದ. ಅನಂತರ ಬ್ರಹ್ಮನಿಂದ ಸನಕ, ಸನಂದ, ಸನತನ ಮತ್ತು ಸನತ್ಕುಮಾರು ಇವರು ಬಂದರು. ಅನಂತರ ರುದ್ರ, ಅನಂತರ ಸಪ್ತ ಋಷಿಗಳು. ಈ ರೀತಿಯಾಗಿ ಎಲ್ಲಾ ಬ್ರಾಹ್ಮಣರು, ಕ್ಷತ್ರಿಯರು ದೇವತಮ ಪರಮ ಪುರುಷನ ಶಕ್ತಿಯಿಂದ ಹುಟ್ಟಿದವರು. ಬ್ರಹ್ಮನನ್ನು ಪಿತಾಮಹ ಅಥವಾ ಅಜ್ಜ ಎಂದು, ಕೃಷ್ಣನನ್ನು ಪ್ರಪಿತಾಮಹ ಅಥವಾ ಅಜ್ಜನ ತಂದೆ ಎಂದು ಕರೆಯುತ್ತಾರೆ. ಇದನ್ನು ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ 11.39 ಹೇಳಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ತಮ್ಗೆಲ್ಲ ಇವಾಗ ಅರ್ಥ ಆಗಿರ್ಬೋದು. ಈ 25 ಇವರೆಲ್ಲರೂ ಪ್ರಜಾಪತಿಗಳು ಅಂತಂದ್ರೆ 7 ಜನ ಸಪ್ತ ಋಷಿಗಳು, 4 ಜನ ಕುಮಾರರು, ಅನಂತರ 14 ಮನುಗಳು. 14 ಪ್ಲಸ್ 4 18 ಪ್ಲಸ್ 7 25. ಸೊ ಇವರೆಲ್ಲರೂ ಪ್ರಜಾಪತಿಗಳಾದಾಗ್ಯೂ ಕೂಡ ಇವರು ಕೂಡ ಭಗವಂತನನ್ನ ಎಲ್ಲಿಯವರೆಗೆ ಭಗವಂತನ ಬಗ್ಗೆ ಕೇಳುವುದಿಲ್ಲ, ಅಥವಾ ಭಗವಂತನ ಭಕ್ತರಿಂದ ಕೇಳುವುದಿಲ್ಲ. ನೋಡಿ, ಈ ಭಕ್ತರ ಪೊಸಿಷನ್ ಎಷ್ಟು ದೊಡ್ಡದಿದೆ. ಇವರು ಕೂಡ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನು ಮುಂದೆ ಭಗವಂತ ಹೇಳ್ತಾನೆ, ಯಾರು ಅರ್ಥ ಮಾಡ್ಕೊಳ್ಬಹುದು ಭಗವಂತನನ್ನ ಸಂಶಯವಿಲ್ಲದೆ, ಅದನ್ನ 7ನೇ ಶ್ಲೋಕದಲ್ಲಿ ಹೇಳ್ತಾನೆ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಹೇಳಿ, ಯಾರಾದ್ರೂ ಓದಿ. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕನ್ಕ್ಲೂಡಿಂಗ್ ಪಾಯಿಂಟ್ ಏನು ಅಂತ ಹೇಳ್ತಂದ್ರೆ, ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಇದನ್ನ ಹೇಳಿ ಭಗವಂತ 16ನೇ ಶ್ಲೋಕದಿಂದ ತನ್ನ ವಿಭೂತಿಯನ್ನ ಸ್ಟಾರ್ಟ್ ಮಾಡ್ತಾನೆ. ನೀನ್ ಇದನ್ನ ತಿಳ್ಕೊಂಡೆ ಅಂತಂದ್ರೆ ನೀನು ಭಕ್ತಿ ಬಿಡೋದಿಲ್ಲ ನಂದು. ಇಟ್ ಈಸ್ ಕನ್ಫರ್ಮ್ಡ್. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು, ಆಸ್ ಇಟ್ ಈಸ್. ಯಾರು ತಿಳ್ಕೊಂಡಿದ್ದಾರೆ ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ, ಅವನು ಮತ್ತೆ ಕೆಳಗಡೆ ಬೀಳೋದಿಲ್ಲ. ಇದರಲ್ಲಿ ಈ ವಿಷಯದಲ್ಲಿ ಸಂಶಯವಿಲ್ಲ. ಸೊ ನೋಡಿ, ವೆರಿ ಇಂಪಾರ್ಟೆಂಟ್. ಸೊ ಒಂದ್ ಸ್ವಲ್ಪ ಇದರ ಭಾವಾರ್ಥನು ನಾವು ಓದ್ಬೇಕು. ಮೊದಲನೇ ಪ್ಯಾರಾಗ್ರಾಫ್ ಓದಿ.
ಆಧ್ಯಾತ್ಮಿಕ ಪರಿಪೂರ್ಣತೆಯ ಅತ್ಯುನ್ನತ ಶಿಖರವೆಂದರೆ ದೇವೋತ್ತಮ ಪರಮ ಪುರುಷನ ಜ್ಞಾನ. ಪರಮ ಪ್ರಭುವಿನ ವಿವಿಧ ಸಿರಿಗಳಲ್ಲಿ ದೃಢವಾದ ವಿಶ್ವಾಸವಿಲ್ಲದಿದ್ದರೆ ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತನಾಗಲಾರ. ಸಾಮಾನ್ಯವಾಗಿ ಜನರಿಗೆ ದೇವರು ದೊಡ್ಡವನೆಂದು ಗೊತ್ತು, ಆದರೆ ಅವರು ಹೇಗೆ ದೊಡ್ಡವನು ಎಂದು ವಿವರವಾಗಿ ದೇವರು ಹೇಳಿದ್ದಾರೆ. ವಿವರಗಳು ಇಲ್ಲಿವೆ. ದೇವರು ಹೇಗೆ ದೊಡ್ಡವನು ಎಂದು ಯಥಾರ್ಥವಾಗಿ ತಿಳಿದರೆ ಮನುಷ್ಯನು ಸಹಜವಾಗಿ ಶರಣಾಗತ ಆತ್ಮನಾಗುತ್ತಾನೆ ಮತ್ತು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಪರಮ ಪ್ರಭುವಿನ ಸಿರಿಯನ್ನು ಯಥಾರ್ಥವಾಗಿ ತಿಳಿದುಕೊಂಡಾಗ ಅವನಿಗೆ ಶರಣಾಗುವುದಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಶ್ರೀಮದ್ ಭಾಗವತ, ಭಗವದ್ಗೀತೆ ಮತ್ತು ಇಂತಹ ಇತರ ಸಾಹಿತ್ಯದಲ್ಲಿನ ವರ್ಣನೆಗಳಿಂದ ಈ ಯಥಾರ್ಥ ಜ್ಞಾನವನ್ನು ಪಡೆಯಬಹುದು. ಸೊ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಹೇಳ್ತಾ ಇದ್ದಾನೆ, ಶ್ರೀಲ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಜನರು ಯಾಕೆ ಭಗವಂತನ ಮೇಲೆ ವಿಶ್ವಾಸ ಇಲ್ಲ? ಯಾಕಂದ್ರೆ ಅವರು ಅವನ ಬಗ್ಗೆ ಕೇಳಿಲ್ಲ, ತಿಳ್ಕೊಂಡಿಲ್ಲ, ಅವ್ರಿಗೆ ಆಸಕ್ತಿ ಇಲ್ಲ, ಅವ್ರಿಗೆ ಮಾಯೆ ಅಪಹೃತ, ಅವರ ಜ್ಞಾನವನ್ನ ಅಪಹೃತ ಮಾಡಿದೆ. ಸೊ ಅವ್ರಿಗೆ ಭಗವಂತನಲ್ಲಿ ಆಸಕ್ತಿ ಬರ್ತಾ ಇಲ್ಲ. ಯಾವಾಗ ಯಥಾರ್ಥವಾಗಿ ಇದನ್ನ ತಿಳ್ಕೊಳ್ತಾರೆ ಆಗ ಅವರಲ್ಲಿ ಭಗವಂತನ ಬಗ್ಗೆ ವಿಶ್ವಾಸ ಹೆಚ್ಚಾಗ್ತದೆ, ಅವರು ಶರಣಾಗತ ಆತ್ಮರಾಗ್ತಾರೆ. ಸೊ ಮಾತಾಜಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಈ ವಿಶ್ವದ ಆಡಳಿತ ನಿರ್ವಹಣೆಯಲ್ಲಿ ಲೋಕಗಳ ವ್ಯೂಹದಲ್ಲೆಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿರುವ ದೇವತೆಗಳು ಇದ್ದಾರೆ. ಅವರಲ್ಲಿ ಮುಖ್ಯವಾದವರು ಬ್ರಹ್ಮ, ಶಿವ, 4 ಕುಮಾರರು ಮತ್ತು ಇತರ ಪ್ರಜಾಪತಿಗಳು. ವಿಶ್ವದ ಜನತೆಯ ಪ್ರಜಾಪತಿಗಳು ಹಲವರು. ಅವರೆಲ್ಲ ಪರಮ ಪ್ರಭು ಶ್ರೀಕೃಷ್ಣನ ಸಂತಾನ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲ ಪೂರ್ವಜರಿಗೆ ಪೂರ್ವಜನು. ಮತ್ತೆ ಇದೊಂದು ಸ್ವಲ್ಪ ಪರಮ ಪ್ರಭುವಿನ ಸಿರಿಗಳಲ್ಲಿ ಇವು ಕೆಲವು. ಅವುಗಳಲ್ಲಿ ದೃಢ ನಂಬಿಕೆಯು ಉಂಟಾದಾಗ ವ್ಯಕ್ತಿಯು ಬಹು ಶ್ರದ್ಧೆಯಿಂದ ಮತ್ತು ಯಾವುದೇ ಸಂಶಯವಿಲ್ಲದೆ ಕೃಷ್ಣನನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಮನುಷ್ಯನ ಆಸಕ್ತಿಯನ್ನು ಹೆಚ್ಚಿಸಲು ಈ ನಿರ್ದಿಷ್ಟವಾದ ಜ್ಞಾನವು ಅಗತ್ಯವಾಗುತ್ತದೆ. ಕೃಷ್ಣನು ಎಂತಹ ಮಹಾನುಭಾವ ಎನ್ನುವುದನ್ನು ತಿಳಿದುಕೊಳ್ಳುವುದನ್ನು ಅಲಕ್ಷ್ಯ ಮಾಡಬಾರದು, ಏಕೆಂದರೆ ಕೃಷ್ಣನ ಮಹಾತ್ಮೆಯನ್ನು ತಿಳಿದವನು ಪ್ರಾಮಾಣಿಕ ಭಕ್ತಿ ಸೇವೆಯಲ್ಲಿ ಸ್ಥಿರನಾಗಿರುತ್ತಾನೆ. ಹರೇ ಕೃಷ್ಣ. ಸೊ ವೆರಿ ಇಂಪಾರ್ಟೆಂಟ್. ನಾನು ಆಗ್ಲೇ ಒಂದು ಉದಾಹರಣೆ ಹೇಳಿದೆ. ಯಾವಾಗ ನಿಮ್ಮ ಸ್ನೇಹಿತ ಎಂತಹ ಮಹಾನುಭಾವ ಅಂತ ನಿಮ್ಗೆ ಗೊತ್ತಾಗ್ತದೆ, ಅವಾಗ ನಿಮ್ಮ ಹೃದಯದಿಂದ ಅವನನ್ನ ಪ್ರೀತಿ ಮಾಡಿ. ನಿಮ್ಮ ಹೃದಯದ ನೋಡೋ ಅವನ ಬಗ್ಗೆ ಹೇಳ್ಬೇಡ ಕಣೋ, ನನಗೆ ಗೊತ್ತು ಅವನು ಎಂಥವನು ಅಂತ ಗೊತ್ತು ನನಗೆ. ಅವನ ಬಗ್ಗೆ ನನಗೆ ತುಂಬಾ ತಿಳಿದಿದೆ ಕಣೋ, ಚಿಕ್ಕಂದಿನಿಂದ ನಾವು ಅವನ ಜೊತೆ ಇದ್ದವರು. ಅವನ ಸ್ವಭಾವ ಹಾಗೆ, ಮಹಾನುಭಾವ ಅವನು, ಮಹಾತ್ಮ ಅವನು. ಯಾವಾಗ ನಮಗೆ ಭಗವಂತನ ಬಗ್ಗೆ ತಿಳಿತದೆ ಅವಾಗ ದೃಢವಾದ ವಿಶ್ವಾಸ ನಮಗೆ ಭಗವಂತನ ಮೇಲೆ ಬರ್ತದೆ. ರಾಧಾ ಕೃಷ್ಣ ಬೋಲ್ ಬೋಲ್ ಬೋಲೋ ರೇ ಸವಾ, ಶಿಕ್ಷಾ ದಿಯಾ ಸಬ್ನ ದಿಯಾ ಫಿರ್ಚೆ ನೀಚೆ ಗೌರ್ನಿತಾಯ್. ಏನ್ ಮಾಡಿದ್ರು ಗೌರ್ನಿತಾಯ್? ಎಲ್ಲ ಕಡೆ ಕುಣಿದು 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 ಕೃಷ್ಣನ ಗುಣಗಾನ ಮಾಡಿ. ಕೃಷ್ಣ ದಾಸೆ ವಿಶ್ವಾಸ ಕೊರ್ಲೆ ತೋ ಆರ್ ದುಃಖೋ ನಾಯ್, बोलबे जाबे पुलक हाबे जलबे आंकी बोली ताय, राधा कृष्ण बोल बोल बोलो रे सभा. ಒಂದು ವೇಳೆ ನಿಮ್ಗೆ ಕೃಷ್ಣನ ದಾಸ ಅಂತ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ, ನಾನು ಕೃಷ್ಣನ ದಾಸ, ಇಮಿಡಿಯೇಟ್ಲಿ ನಿಮ್ಮ ಭೌತಿಕ ಜಗತ್ತಿನ ಎಲ್ಲ ಬಂಧನಗಳು ಕಟ್ 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 ಕಟ್ತಾ ಹೋಗುತ್ತೆ. ಕೃಷ್ಣ ದಾಸೆ ವಿಶ್ವಾಸ ಕೊರ್ಲೆ ತೋರ ದುಃಖ ನಾಯ್. ಏನಾಗತ್ತೆ? बोलबे जाबे पुलक हाबे जलबे आंखी बोली ताय.
ಹೇಳ್ತಾ ಇದ್ದಾಗೆ ಕಣ್ಣಿನಿಂದ ಆನಂದದ ಕಣ್ಣೀರು ಬರೋದಕ್ಕೆ ಪ್ರಾರಂಭ ಆಗ್ತದೆ. ರೋಮಾಂಚನವಾಗ್ತದೆ, ಮೈಯೆಲ್ಲ ನಿಮಿರಿ ಹೇಳ್ತದೆ, ಕುಣಿದಾಡ್ತಾ ಇರ್ತೀರ ಹೃದಯದಲ್ಲಿ ನೀವು. ಸೊ ದಿಸ್ ಈಸ್ ಕೃಷ್ಣ ಕಾನ್ಸಿಯಸ್ನೆಸ್. ಸೊ ಇದು ಏನಿದೆ ಅಂತಂತಂದ್ರೆ ಭಗವಂತನ ಮೇಲೆ ವಿಶ್ವಾಸ ಗಟ್ಟಿಯಾದಾಗ, ಇಲ್ಲ ಭಗವಂತ ನನ್ನ ರಕ್ಷಿಸ್ತಾನೆ, ಅವಶ್ಯ ರಕ್ಷತಿ ಇತಿ ವಿಶ್ವಾಸೋ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ is clearly states here that knowing his opulence fixes one in devotion. ಅವನ್ನ ಈ 10ನೇ ಅಧ್ಯಾಯದ ವಿಭೂತಿಯನ್ನ ನೀವು ಅರ್ಥ ಮಾಡ್ಕೊಂಡ ತಕ್ಷಣ ನಿಮಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ದೃಢವಾದ ವಿಶ್ವಾಸ ಬರ್ತದೆ. ಸೊ ಆ ದೃಢವಾದ ವಿಶ್ವಾಸದಿಂದ ಯಾವಾಗ ನಾವು ಮುನ್ನಡೆತೇವೆ, ಆಗ ನಮ್ಮ ಈ ಭೌತಿಕ ಜಗತ್ತಿನ 3 ಗುಣಗಳ ಪ್ರಭಾವ ನಮ್ಮ ಮೇಲೆ ಆಗೋದು ಕಡಿಮೆ ಆಗ. ಆದ್ದರಿಂದಲೇ ಭಗವಂತ ಅರ್ಜುನ ತನ್ನ ವಿಭೂತಿಗಳನ್ನ ತಿಳಿದುಕೊಳ್ಳಿ ಅಂತ 16ನೇ ಶ್ಲೋಕದಿಂದ ಮುಂದೆ 42ನೇ ಶ್ಲೋಕದವರೆಗೆ ತನ್ನ ವಿಭೂತಿಗಳನ್ನ ಹೇಳ್ತಾನೆ. ಯಾರು ಯಥಾರ್ಥವಾಗಿ ಇದನ್ನ ತಿಳ್ಕೊಳ್ತಾರೆ ಅವರಲ್ಲಿ ದೃಢ ವಿಶ್ವಾಸ ಬರ್ತದೆ. ಸೊ ಈ ಮುಂದಿನ ಇದು ಇಲ್ಲಿಗೆ ಮೊದಲನೇ ಸೆಕ್ಷನ್ ಮುಗೀತದೆ. ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ತನ್ನ ಎಲ್ಲ ಐಶ್ವರ್ಯಗಳು ಹೇಗೆ ಬರ್ತಾವೆ ಅಂತ ಹೇಳಿ ಚತುಶ್ಲೋಕಿ ಭಗವದ್ಗೀತೆ, ತನ್ನ ಭಕ್ತರು ಹೇಗೆ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅಂತ ಹೇಳಿ ಆಮೇಲೆ 10 ಮತ್ತು 11ರಲ್ಲಿ ಭಗವಂತ ಅಂತಹ ಭಕ್ತರು ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅಂತಹ ಭಕ್ತರಿಗೆ ಹೇಗೆ ಪ್ರತಿಸ್ಪಂದನೆ ಮಾಡ್ತಾನೆ ಅಂತ ಅನ್ನೋದನ್ನ ದಿಸ್ ಹೋಲ್ ಭಕ್ತಿ ಈ 4 ಶ್ಲೋಕಗಳಲ್ಲಿ ಕಟ್ಟಿ ಇಟ್ಟಿದ್ದಾನೆ. ಸೊ ಆದ್ದರಿಂದ ಇದು ನೆಕ್ಸ್ಟ್ ಸೆಕ್ಷನ್. ಅದಕ್ಕಿಂತ ಮೊದಲು ಈ 7 ಶ್ಲೋಕಗಳಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದ್ರೆ, ಏನಾದರೂ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾವುದು ಪ್ರಶ್ನೆ? ಕೇಳಿ ಮಾತಾಜಿ. ಪ್ರಭುಜಿ 2ನೇ ಶ್ಲೋಕದಲ್ಲಿ ಪ್ರಭುಜಿ ದೇವರು ಆಳುವ ಒಂದು ಶಕ್ತಿ ಅಥವಾ ನಿರಾಕಾರ ಬ್ರಹ್ಮನ್ ಎನ್ನುವ ಪರಿಕಲ್ಪನೆಯನ್ನು ಭಗವಂತನ ಕೆಳಮಟ್ಟದ ಶಕ್ತಿಯಲ್ಲಿ ಇರುವವರು ಮುಟ್ಟಬಹುದು. ಇದೊಂಚೂರು ಎಕ್ಸ್ಪ್ಲೇನ್ ಮಾಡಿ. ಓಕೆ. ಎಲ್ಲಿದೆ ಮಾತಾಜಿ? 2ನೇ ಶ್ಲೋಕದಲ್ಲಿ 2ನೇ ಪ್ಯಾರಾದಲ್ಲಿ 2ನೇ ಪ್ಯಾರಾಗ್ರಾಫ್. ಯಾರಿಗಾದರೂ ಪರಿಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಬೇಕು ಲಾಸ್ಟ್ ನಲ್ಲಿ. ಲಾಸ್ಟ್ ಓಕೆ. ಭಗವದ್ಗೀತೆಯಲ್ಲಿ ಶ್ರೀಮದ್ ಭಾಗವತವನ್ನು ಆಡುವ ಮಾತುಗಳನ್ನು ಅಧ್ಯಯನ ಮಾಡಿದರೆ ಸಾಕು. ನಿತ್ಯನೂ ಜ್ಞಾನಾನಂದ ಪೂರ್ಣನೂ ಆದ ಕೃಷ್ಣನನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರು ಆಳುವ ಒಂದು ಶಕ್ತಿ ಅಥವಾ ನಿರಾಕಾರ ಬ್ರಹ್ಮನ್ ಎನ್ನುವ ಪರಿಕಲ್ಪನೆಯನ್ನು ಭಗವಂತನ ಕೆಳಮಟ್ಟದ ಶಕ್ತಿಯಲ್ಲಿ ಇರುವವರು ಮುಟ್ಟಬಹುದು. ಸೊ ಭಗವಂತನನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದು ಅಂತಂತಂದ್ರೆ ಪ್ರತಿಯೊಂದು ಭಗವಂತನಿಂದ ಬರ್ತಾ ಇದೆ. ಭಗವಂತ ಒಬ್ಬ ವ್ಯಕ್ತಿ, ಪ್ರತಿಯೊಂದು ಜೀವಿಯ ಹೃದಯದಲ್ಲಿಯೂ ಕೂಡ ಭಗವಂತ ಪರಮಾತ್ಮನಾಗಿದ್ದಾನೆ ಅಂತ ಅನ್ನೋದು. ಆದ್ರೆ ಕೆಲವರು
ತಮ್ಮ ಅಲ್ಪ ಜ್ಞಾನದಿಂದಾಗಿ ಭಗವಂತ ಒಬ್ಬ ವ್ಯಕ್ತಿ ಅಲ್ಲ, ಅವನು ಎಲ್ಲರ ಹೃದಯದಲ್ಲಿ ಇಲ್ಲ, ಆದ್ರೆ ಅವನು ಒಬ್ಬ ಶಕ್ತಿ, ಎಲ್ಲವನ್ನ ನಿಯಂತ್ರಣ ಮಾಡುವಂತ ಒಬ್ಬ ಶಕ್ತಿ, ಅಥವಾ ಅವನು ಅವ್ಯಕ್ತವಾಗಿ ಎಲ್ಲ ಕಡೆ ಹರಡಿರುವಂತ ನಿರಾಕಾರ. ಇದು ಏನಿದೆ ಅಂತಂತಂದ್ರೆ ಭಗವಂತನ ಕೆಳಮಟ್ಟದ ಶಕ್ತಿಯಲ್ಲಿ ಇರುವವರು ಮುಟ್ಟಬಹುದು ಅಂತಂದ್ರೆ ಇನ್ನೂ ಆ ಒಂದು ಜ್ಞಾನ ಪರಿಪಕ್ವ ಆಗಿಲ್ಲ ಅಂಥವ್ರು. ನಿಮಗೆ ಆ ಒಂದು ಉದಾಹರಣೆ ಗೊತ್ತಿದೆಯಲ್ಲ, ಯಾವಾಗ ಒಂದು ರೈಲು ಸುಮಾರು 1858ರಲ್ಲೋ ಎಲ್ಲೋ ರೈಲ್ ಬಂದಾಗ ಒಬ್ಬ ಅಜ್ಜ ಏನಿದ್ದಾನೆ ಅವನಿಗೆ ಆಸಕ್ತಿ, ರೈಲ್ ಎಂತದಿರ್ತದೆ ನೋಡ್ಬೇಕು ಅಂತ. ಆದ್ರೆ ಅವನು ಹಾಸಿಗೆ ಬಿಟ್ಟು ಹೇಳೋ ಆಗಿಲ್ಲ, ತನ್ನ ಮೊದಲನೇ ಮೊಮ್ಮಗನನ್ನ ಕಳಿಸ್ತಾನೆ, ನೋಡು ರೈಲು ಅಂದ್ರೆ ಏನು ಅಂತ. ಅವನು ದೂರದಲ್ಲಿ ರೈಲು ಬರೋದನ್ನು ನೋಡ್ತಾನೆ, ದೊಡ್ಡ ಲೈಟ್ ಬರ್ತಾ ಇದೆ. ಅವನ ಅಜ್ಜನ ಹತ್ರ ಬಂದು ಹೇಳ್ತಾನೆ, ಅಜ್ಜ ರೈಲು ಅಂದ್ರೆ ದೊಡ್ಡ ಬೆಳಕು. ಅಜ್ಜನಿಗೆ ಅರ್ಥ ಆಗುದಿಲ್ಲ, ಬೆಳಕು ಹೇಗೆ? ಇನ್ನೊಬ್ಬ ಮೊಮ್ಮಗನನ್ನ ಕಳಿಸ್ತಾನೆ, ನೀನು ಹೋಗಿ ನೋಡ್ಕೊಂಬ. ಅವನು ನೋಡ್ತಾನೆ, ಅಷ್ಟೊತ್ತಿಗೆ ರೈಲು ಸ್ಟೇಷನ್ ಸಮೀಪ ಬಂದಿರ್ತದೆ, ಅದಕ್ಕೆ ಬೆಳಕು ಇದೆ, ಹಿಂದೆ ಎಂಜಿನ್ ಇದೆ. ಅವನ್ ಬಂದ್ ಹೇಳ್ತಾನೆ, ಅಜ್ಜ ಬರೀ ಬೆಳಕಷ್ಟೇ ಅಲ್ಲ, ಹಿಂದೆ ಎಂಜಿನ್ ಇದೆ, ಡಬ್ಬುಗಳಿದ್ದಾವೆ. ಆದ್ರೂ ಕೂಡ ಅಜ್ಜನಿಗೆ ಅರ್ಥ ಆಗೋದಿಲ್ಲ. ಮೂರನೇದವನಿಗೆ ಕಳಿಸ್ತಾನೆ, ನೀನು ಹೋಗಿ ನೋಡ್ವಾ. ಅವನು ನೋಡ್ತಾನೆ, ಇಲ್ಲ, ಬೆಳಕು ಇದೆ, ಎಂಜಿನ್ ಇದೆ, ಡಬ್ಬುಗಳು ಇದ್ದಾವೆ, ಅದರಲ್ಲಿ ಜನ ಕೂತ್ಕೋತಾರೆ, ಅದರಲ್ಲಿ ವ್ಯವಸ್ಥೆ ಎಲ್ಲ ಇದೆ, ವಾಸನೆನೂ ಕೂಡ ಇದೆ, ಎಲ್ಲವನ್ನ ತಿಳ್ಕೊಂಡು. ಸೊ ಹೀಗೆ ಎಲ್ಲವನ್ನ ತಿಳ್ಕೊಂಡವರು ಮೇಲ್ಮಟ್ಟದವರು. ಎಲ್ಲವನ್ನ ತಿಳ್ಕೊಳ್ಳದೆ ಅಂಶ ಮಾತ್ರ ತಿಳ್ಕೊಂಡವರು ಕೆಳಮಟ್ಟದವರು. ಇಲ್ಲಿ ಹೇಳಿದೆ. ಸರಿನಾ ಮಾತಾಜಿ? ಸರಿ ಪ್ರಭುಜಿ, ಸರಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಇದು ಎಕ್ಸಾಂಪಲ್ಸ್ ಆಗತ್ತಲ್ಲ ಪ್ರಭು, ಇವರು ಮುಂಚೆ ಹಾಗೆ ತರ ಇದ್ರಲ್ಲ ಪ್ರಭು, ಈ ಚತುರ್ ಕುಮಾರ್ ಅವರು ಮುಂಚೆ ಭಗವಂತನನ್ನ ಬ್ರಹ್ಮವಾದಿಗಳಾಗಿದ್ರು. ಯಾವಾಗ ಅವರು ಇಲ್ಲಿ ಕೆಳಮಟ್ಟದಲ್ಲಿದ್ರು, ಯಾವಾಗ ಇಲ್ಲಿ ಭಗವಂತ ಸೇವೆ ಮಾಡ್ತಾರೆ, ಅವಾಗ ತುಳಸಿಯನ್ನ ಗ್ರಹಣಿಸ್ತಾರೆ, ಭಗವಂತನಿಗೆ ಅರ್ಪಣೆ ಮಾಡಿದ್ದು, ಅವರೇ ರಿಯಲೈಸೇಷನ್ ಆಗುತ್ತೆ. ಸೊ ಅವರು ಕೃಷ್ಣನ ಉನ್ನತ ಮಟ್ಟದ ಶಕ್ತಿಗೆ ಏರ್ತಾರೆ. ಅದು ಎಕ್ಸಾಂಪಲ್ ಆಗುತ್ತಲ್ಲ ಅವರು. ಸರಿ ಇದೆ, ಸರಿ ಇದೆ, ಕರೆಕ್ಟ್, ಹೌದು. ಮತ್ತೆ ಯಾರಿಗಾದ್ರು? ಸೊ ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ, ಈಗ ಭಗವಂತ 8ನೇ ಶ್ಲೋಕದಲ್ಲಿ ಭಗವಂತನ ಎಲ್ಲ ವಿಭೂತಿಗಳನ್ನ ಸಮೀಕರಿಸ್ತಾನೆ. ಈ 4 ಶ್ಲೋಕಗಳನ್ನ ಎಲ್ಲರೂ ಬಾಯಾಟ ಮಾಡ್ಬೇಕು. ಭಗವಂತ 7ನೇ ಅಧ್ಯಾಯದಿಂದ ತೆಗೆದುಕೊಂಡು ಬಂದು ಇಲ್ಲಿವರೆಗೆ ತಂದು ಇಲ್ಲಿ ಹೈಯೆಸ್ಟ್ ಭಗವದ್ಗೀತೆಯ ಸಾರವನ್ನ 4 ಶ್ಲೋಕಗಳಲ್ಲಿ ವರ್ಣಿಸಿದ್ದಾನೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಯಾರಾದ್ರೂ ಓದ್ತೀರಾ? ಎಸ್ ಪ್ರಭುಜಿ. ಅನುವಾದ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸನು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಈ ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಪರ್ಪಟ್ನಲ್ಲಿ ಹೇಳ್ತಾರೆ, ಯಾರು ಕೃಷ್ಣನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೋ ಯೋಗ್ಯ ಗುರುಗಳಿಂದ, ಅವರು ಭಗವಂತನನ್ನ ಅತ್ಯಂತ ಪ್ರೀತಿಯಿಂದ ಮತ್ತು
ಅಟೆನ್ಷನ್ ದಿಂದ, ಇದು ಅಟೆನ್ಷನ್ ತುಂಬಾ ಇಂಪಾರ್ಟೆಂಟ್. ಅತ್ಯಂತ ಜಾಗರೂಕತೆಯಿಂದ ಭಗವಂತನನ್ನ ಪೂಜೆ ಮಾಡ್ತಾರೆ. ದಿಸ್ ಟೂ ಇಂಪಾರ್ಟೆಂಟ್. ಒನ್ ಈಸ್ ಅಟೆನ್ಷನ್, ಅಂದರ್ ಒನ್ ಈಸ್ ಲವ್. ಪ್ರೀತಿ ಇಲ್ಲದೆ ಭಕ್ತಿ ಆಗೋದಿಲ್ಲ. ಮಾಡ್ಬೇಕಲ್ಲಪ್ಪ, ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಇದೆ, ಅದಕ್ಕೆ ಎಲ್ಲ ಉಂಡಿ ಚಕ್ಲಿ ಎಲ್ಲ ಮಾಡಿದ್ದೇವೆ, ಸೊ ಎಲ್ಲರೂ ತಿನ್ಬಹುದು, ಚೆನ್ನಾಗಿ ಮಾಡಿದ್ದೇವೆ, ದೇವರಿಗೂ ಕೊಡ್ಬೇಕು ಅಂತ ಹೇಳ್ತಾರೆ, ಕೊಟ್ಟು ನಾವು ತಿನ್ನೋಣ. ಸೊ ಪ್ರೀತಿ ಇಲ್ಲದೆ ಇದ್ರೆ ಭಗವಂತ ತೆಗೆದುಕೊಳ್ಳೋದಿಲ್ಲ. ಆದ್ದರಿಂದ 2 ಸಾರಿ ಆ ಶ್ಲೋಕದಲ್ಲಿ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯುಜ್ಯತೆ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನ. ಭಕ್ತಿಯಿಂದ ಯಾರ್ ಭಕ್ತಿಯಿಂದ ಕೊಟ್ಟದ್ದನ್ನ, ಅದನ್ನೇ ಹೇಳ್ತಾ ಇದ್ದಾನೆ, ಭಕ್ತಿಯಿಂದ ಯಾರು ಕೊಡ್ತಾರೆ, ಆ ಭಕ್ತಿಯಿಂದ ಕೊಟ್ಟದ್ದನ್ನ ಮತ್ತೆ, ಯಾಕಂದ್ರೆ ಸ್ಟ್ರೆಸ್ ಮಾಡ್ತಾ ಇದ್ದಾನೆ ಭಗವಂತ, ಏನೋ ನಾನು ತಗೊಳ್ತೇನೆ. ಸೊ ಇದನ್ನ ನಾವು ನೆನಪಿಟ್ಕೊಳ್ಬೇಕು. ಗ್ರೇಟ್ ಲವ್ ಅಂಡ್ ಅಟೆನ್ಷನ್. ಸಣ್ಣ ಸಣ್ಣ ವಿಷಯಗಳಲ್ಲಿ ಜಾಗರೂಕರಾಗಿರ್ಬೇಕು ನಾವು. ಮನಸ್ಸು ಕೊಟ್ಟು ಭಗವಂತ ಇದನ್ನ ತೆಗೆದುಕೊಳ್ತಾ ಇದ್ದಾನೆ. ಉತ್ತಮವಾದದನ್ನ, ಅವನಿಗೆ ಸಂತೋಷವಾಗಬಹುದಾದನ್ನ ಕೊಡ್ಬೇಕು. ಸೊ ಮೊದಲನೇದು, ಅವನ ಒಂದು ಉನ್ನತ ದರ್ಜೆಯನ್ನ ಅರ್ಥ ಮಾಡಿಕೊಂಡು, ಅವನ ಒಂದು ಮಹಾನತೆಯನ್ನ ಅರ್ಥ ಮಾಡಿಕೊಂಡು, ಅವನಿಗೆ ಶರಣಾಗತನಾಗಿ ಯಾವಾಗ ನಾವು ಸೇವೆ ಮಾಡ್ತೇವೆ ಆಗ ಪ್ರೇಮ ಬರ್ತದೆ, ಭಾವ ಮತ್ತು ಪ್ರೇಮ ಬರ್ತದೆ. ಆ ಭಾವ ಮತ್ತು ಪ್ರೇಮ ಯಾರ ಹೃದಯದಲ್ಲಿ ಉದಯವಾಗಿದೆನೋ ಅವ್ರು ಹೇಗೆ ವ್ಯವಹಾರ ಮಾಡ್ತಾರೆ? ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ಪುಷ್ಯಂತಿ ಚ ರಮಂತಿ ಚ. ಸೊ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದ್ತೀನಿ ಪ್ರಭುಜಿ. ಓದಿ. ಅನುವಾದ ಬೈ ಶ್ರೀಲ ಪ್ರಭುಪಾದ್ ಕಿ ಜೈ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನ್ನ ಸೇವೆಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ನೋಡಿ, 2 ಪಾಯಿಂಟ್ ಇಲ್ಲಿ. ಯಾರ ಹೃದಯದಲ್ಲಿ ಭಗವಂತನ ಪ್ರತಿ ಪ್ರೇಮ ಬಂದಿದೆ. ಪ್ರೇಮ ಹೇಗೆ ಬರ್ತದೆ? ಒಬ್ಬ ವ್ಯಕ್ತಿ ಭಗವಂತನಿಗೆ ಶರಣಾಗತನಾಗಿ ಭಗವಂತನ ಮಹಾನತೆಯನ್ನ ಅರ್ಥ ಮಾಡಿಕೊಂಡು, ಅವನ ವಿಭೂತಿಯನ್ನ ಅರ್ಥ ಮಾಡಿಕೊಂಡು, ತಾನೊಬ್ಬ ಭಗವಂತನ ದಾಸ ಅಂತನ್ನೋದನ್ನು ತಿಳ್ಕೊಂಡು, ಅಂತಂದ್ರೆ ಭೂತ ಶುದ್ಧಿಯನ್ನ ಹೊಂದಿ, ನಾನು ಭಗವಂತನ ಸೇವಕ ಅಂತ ತಿಳ್ಕೊಂಡು ಯಾವಾಗ ಭಗವಂತನ ಸೇವೆಯನ್ನ ಮಾಡ್ತಾನೆ ಆಗ ಅವನ ಹೃದಯದಲ್ಲಿ ಭಾವ ಪ್ರೇಮ ಬರ್ತದೆ. ಸೊ ಅಂಥ ವ್ಯಕ್ತಿ ಮದ್ಗತ ಪ್ರಾಣ, ಮಚ್ಚಿತ್ತ ಮದ್ಗತ ಪ್ರಾಣ. ಏನು ಮದ್ಗತ ಪ್ರಾಣ ಅಂದ್ರೆ? ಅರೆ, ಅವನ ಪ್ರಾಣ, ಅವನ ಜೀವ ಕೃಷ್ಣ ಆಗಿದ್ದಾನೆ. ಮದ್ಗತ ಪ್ರಾಣ, ಮಚ್ಚಿತ್ತ ಮದ್ಗತ ಪ್ರಾಣ. ಚಿತ್ತ, ಅವನ ಮನಸ್ಸು, ಅವನ ಬುದ್ಧಿ, ಅವನ ಎಲ್ಲವೂ ಪ್ರಾಣ
ಕೃಷ್ಣ ಆಗಿದ್ದಾನೆ. ಇದೇನು ಸುಮ್ಮನೆ ಸೆಂಟಿಮೆಂಟ್ ಅಲ್ಲ, ಅವನು ತಿಳ್ಕೊಂಡಿದ್ದಾನೆ ಕೃಷ್ಣ ಎಷ್ಟು ದೊಡ್ಡವನು ಅಂತ. ಕೃಷ್ಣನ ಐಶ್ವರ್ಯದ ಬಗ್ಗೆ ಅವನಿಗೆ ಗೊತ್ತಾಗಿದೆ, ಕೃಷ್ಣನ ಬಗ್ಗೆ ಅವನಿಗೆ ದೃಢ ವಿಶ್ವಾಸ ಇದೆ. ಅಂಥ ವ್ಯಕ್ತಿ ತಾನು ಶರಣಾಗತನಾಗಿದ್ದಾನೆ, ಕೃಷ್ಣ ನನ್ನನ್ನು ರಕ್ಷಿಸ್ತಾನೆ. ಪ್ರತಿಯೊಂದಕ್ಕೂ ಅವನು ಕೃಷ್ಣನ ಮೇಲೆ ಡಿಪೆಂಡ್ ಆಗಿದ್ದಾನೆ. ಅತ್ಯಂತ ನಮ್ರನಾಗಿ, ಸ್ವಾಮಿ ನೀನು ನನ್ನ ಸ್ವಾಮಿ, ನಾನು ನಿನ್ನ ಸೇವಕ, ಇದನ್ನ ನೆನಪಿಟ್ಕೊಂಡು ಯಾವಾಗ ಅವನ ಸೇವೆಯಲ್ಲಿ ತೊಡಗುತ್ತಾನೆ, ಅವಾಗ ಅವನ ಹೃದಯದಲ್ಲಿ ಭಾವ ಪ್ರೇಮ ಬರ್ತದೆ. ಮಚ್ಚಿತ್ತ ಮದ್ಗತ ಪ್ರಾಣ, ಅವನಿಲ್ಲದೆ ಇವನಿಗೆ ಇರ್ಲಿಕ್ಕಾಗೋದಿಲ್ಲ. ಹೇಗೆ ನೀರಿನಿಂದ ಮೀನನ್ನ ತೆಗೆದ್ರೆ ಹೇಗೆ ಲಟಪಟ ಅಂತ ಒದ್ದಾಡ್ತದೋ, ಹಾಗೆ ಇವನ್ಗೆ ಕೃಷ್ಣನನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಸೊ ಕೃಷ್ಣ ಕಥಾ ಮತ್ ಕಥಾ, ಕೃಷ್ಣನ ಕಥೆಯನ್ನ ಹೇಳೋದು ಕೇಳೋದು. Krishna is their life, and Krishna Katha, talking about Krishna, is their nourishment. Thus devotees converse about Krishna among themselves in a great love. So ಭಕ್ತರು ಸೇರಿದ್ರು ಅಂತಂದ್ರೆ ಕೃಷ್ಣನ್ ಬಗ್ಗೆ ಯೋಚನೆ, ಕೃಷ್ಣನ್ ಬಗ್ಗೆ ಹೇಳ್ತಾರೆ, ಕೃಷ್ಣ ಕಥಾದಲ್ಲಿ ಮಗ್ನರಾಗ್ತಾರೆ. They loudly chant Krishna's names and discuss his pastimes, forms and attributes. ರೂಪ ಗುಣ ಲೀಲೆಗಳನ್ನ ಮೇಲಿಂದ ಮೇಲೆ ಕೇಳ್ತಾರೆ, ಹೇಳ್ತಾರೆ. ಯಾಕಂತಂದ್ರೆ ಅವ್ರಿಗೂ ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನ ಸಹಜ ಸ್ವರೂಪ ಏನಿದೆ, ಕೃಷ್ಣನ ಸೇವೆ ಮಾಡೋದು, ಕೃಷ್ಣನನ್ನ ಹೊಗಳೋದು, ಕೃಷ್ಣನ ಪ್ರೀತಿಯನ್ನ, ಕೃಷ್ಣನ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋದು. ದೇ ಹ್ಯಾವ್ ಅಂಡರ್ಸ್ಟುಡ್ ದೇರ್ ನ್ಯಾಚುರಲ್ ಅಟ್ರಾಕ್ಷನ್. ನಾಮಕಾರಿ ಬಹುಧಾನ್ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೆ ನ ಕಾಲ ಏತಾದೃಶಿ ತವ ಕೃಪಾ ಭಗವಾನ್ ಮಮಾಪಿ ದುರ್ದೈವಂ ಈದೃಶಂ ಯ ಜನಿನಾನುರಾಗ. ನಮ್ಮ ಈ ದುರ್ದೈವದ ಸ್ಥಿತಿ ಈಗೇನಿದೆ, ನಮಗೆ ಭಗವಂತನಲ್ಲಿ ಅಟ್ರಾಕ್ಷನ್ ಇಲ್ಲ, ಅದಕ್ಕಾಗಿ ನಮ್ಮ ಹೃದಯದಲ್ಲಿ ಪ್ರೇಮ ಇಲ್ಲ. ಅದಕ್ಕೆ ನಾವು ಕೃಷ್ಣ ದಯವಿಟ್ಟು ನಮಗೆ ನಿನ್ನ ಸೇವೆಯಲ್ಲಿ ಇಡು, ನಿನ್ನ ಸೇವೆಯಲ್ಲಿ ಇಟ್ಟಾಗ ಮಾತ್ರ ನಾನು ಜೀವ, ನಿನ್ನ ಸೇವಕ, ನಾನು ಸಂತುಷ್ಟನಾಗಬಲ್ಲೆ, ಸಂತೃಪ್ತನಾಗಬಲ್ಲೆ. ಇಲ್ಲಿದ್ರೆ ಈ ಭೌತಿಕ ಜಗತ್ತೇನಿದೆ ದುಃಖಾಲಯ, ಅಶಾಶ್ವತ. ಸೊ ಹೇಗೆ ಒಂದು ಯುವಕ ಯುವತಿಯಲ್ಲಿ ಆಸಕ್ತನಾಗಿರ್ತಾನೋ, ಹೇಗೆ ಒಬ್ಬ ಯುವತಿ ಯುವಕನಲ್ಲಿ ಆಸಕ್ತವಾಗಿರ್ತಾಳೋ, ಹಾಗೆ ಭಕ್ತ ಭಗವಂತನಲ್ಲಿ ಆಸಕ್ತನಾಗಿರ್ತಾನೆ. ಅದೇ ರೀತಿ ಭಗವಂತ ಭಕ್ತನ ಮೇಲೆ ಆಸಕ್ತನಾಗಿರ್ತಾನೆ. ಸೊ ಇದು ಮಚ್ಚಿತ್ತ ಮದ್ಗತ ಪ್ರಾಣ ಭೂತಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನೀವು ಈ ಲೌಕಿಕ ಉದಾಹರಣೆ ನೋಡ್ಬೋದು ಎಲ್ಲಾದ್ರೂ. ಕೆಲವೊಂದ್ಸತಿ ಪಾರ್ಕ್ನಲ್ಲೋ ಅಥವಾ ನಿರ್ಜನವಾದ ಸ್ಥಳದಲ್ಲೋ ಒಬ್ಬ ಯುವಕ ಒಬ್ಬ ಯುವತಿಯೊಂದಿಗೆ ಇಷ್ಟೊಂದು ಮಾತಿನಲ್ಲೋ ಅಥವಾ ಯಾವುದೋ ಒಂದು ಇದರಲ್ಲೋ ಇಷ್ಟೊಂದು ಮಗ್ನರಾಗಿರ್ತಾರೆ ಅಂತಂದ್ರೆ ಹೊರಗಿನ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅಂತ ಪರಿವೇನೇ ಇರೋದು. ಇದು ಒಂದು ನಾನು ಜಸ್ಟ್ ಇದ್ರ ಉದಾಹರಣೆಯನ್ನ ಕೊಡ್ತೇನೆ. ಇಟ್ ಈಸ್ ನಾಟ್ ಎ ಪ್ರಾಪರ್ ಉದಾಹರಣೆ,
ಆದರೆ ನಿಜವಾಗಿಯೂ ಕೂಡ ಯಾರ ಹೃದಯದಲ್ಲಿ ಕೃಷ್ಣ ಪ್ರೇಮ ಬಿಡುತ್ತೆ, ಕೃಷ್ಣ ಪ್ರೇಮ ಉದಯ ಆಗಿದೆ, ಅವರಿಗೆ ಕೃಷ್ಣ ಇಷ್ಟೊಂದು ಚೆನ್ನಾಗಿ ಅನಿಸ್ತಾನೆ. ಹೊರಗಡೆ ಎಲ್ಲ ಕಾರ್ಯಗಳನ್ನು ಅತ್ಯಂತ ನಿಯಮಾನುಸಾರ ಮಾಡ್ತಾ ಇದ್ರು ಕೂಡ ಒಳಗಡೆ ಹೃದಯದಲ್ಲಿ ಕೃಷ್ಣನ ಮೇಲೆ ಪ್ರೇಮ ತುಂಬಿ ಹರಿತಾ ಇರ್ತದೆ. ಸೊ ಹಾಗಿದ್ದಾಗ ಕೃಷ್ಣನ ಪ್ರತಿಸ್ಪಂದನೆ ಹೇಗಿರ್ತದೆ? 10ನೇ ಶ್ಲೋಕ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿ ತೇ. ಸೊ ಇದು ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಓದಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಓದಿ. ಅನುವಾದ: ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡುಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಹರೇ ಕೃಷ್ಣ. ಈ ಲೇಪಾಕ್ಷಿ ಅಂತ ಯಾರಿದ್ದಾರೆ? ಚಳ್ಳಿಕೇರಿ. ಹರೇ ಕೃಷ್ಣ ಪ್ರಭು. ಪ್ರಭು ನಾನು ವೆಂಕಟಪತಿ ಪ್ರಭುಜಿ. ಓಕೆ ಓಕೆ, ರೈಟ್ ರೈಟ್. ಆಮೇಲೆ ನಮ್ಮ ಇವರು ಬರ್ಲಿಲ್ವಾ? ಹರೇ ಕೃಷ್ಣ ಪ್ರಭು ಬಂದಿದ್ದಾರೆ ಪ್ರಭು. ಭಾನುಪತಿ ಎಲ್ಲಿದ್ದಾರೆ? ಎಕ್ಕಡುನ್ನಾರೋ ಭಾನುಪತಿ ಪ್ರಭು? ಹರೇ ಕೃಷ್ಣ ಪ್ರಭುಜಿ. ಭಾನುಪತಿ ಪ್ರಭುಜಿ ಮನೆಯಲ್ಲಿ ಇವತ್ತು ದಾಮೋದರ ಆರತಿ ಏನೋ ಇದೆಯಂತೆ. ಹಾಗೆ ಇಟ್ಕೊಳ್ಬಾರ್ದಾಗಿತ್ತಲ್ಲ. ಲಾಗಿನ್ ಆಗಿದ್ರು ಪ್ರಭುಜಿ, ಮತ್ತೆ ಲಾಗ್ಔಟ್ ಆಗಿದ್ರು. ಅವ್ರ ಮಾತಾಜಿ ಫೋನ್ ಮಾಡಿ ಹೇಳಿದ್ರು. ಓಕೆ. ಸೊ ಈ 6 ದಿವಸಗಳನ್ನ ಇನ್ನು 5 ದಿವಸಗಳು, ಯಾಕಂತಂದ್ರೆ ಕ್ಲಾಸ್ ಮಿಸ್ ಆಗ್ಬಾರ್ದು. ಮುಂದೆ ಇಲ್ಲಿದ್ರೆ ಡಿಫಿಕಲ್ಟಿ ಆಗತ್ತೆ. ಓಕೆ. ಮಾತಾಜಿ ಇದು ಭಾವಾರ್ಥ ಓದಿ. ಹಾ ಪ್ರಭುಜಿ. ಹರೇ ಕೃಷ್ಣ. ಭಾವಾರ್ಥ: ಈ ಶ್ಲೋಕದಲ್ಲಿ ಬುದ್ಧಿಯೋಗಂ ಎನ್ನುವ ಪದ ಅರ್ಥವತ್ತಾದದ್ದು. 2ನೇ ಅಧ್ಯಾಯದಲ್ಲಿ ಪ್ರಭುವು ಅರ್ಜುನನಿಗೆ ಉಪದೇಶ ಮಾಡುತ್ತಾ ತಾನು ಅವನಿಗೆ ಅನೇಕ ವಿಷಯಗಳನ್ನು ಕುರಿತು ಮಾತನಾಡಿದ್ದೇನೆ, ಬುದ್ಧಿಯೋಗವನ್ನು ಉಪದೇಶಿಸುತ್ತೇನೆ ಎಂದು ಹೇಳುವುದನ್ನು ಸ್ಮರಿಸಬಹುದು. ಈಗ ಬುದ್ಧಿಯೋಗವನ್ನು ವಿವರಿಸಿದೆ. ಬುದ್ಧಿಯೋಗ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವುದು, ಅದೇ ಅತ್ಯುನ್ನತ ಬುದ್ಧಿವಂತಿಕೆ. ಬುದ್ಧಿ ಎಂದರೆ ಯೋಚನಾ ಶಕ್ತಿ, ಯೋಗ ಎಂದರೆ ಆಧ್ಯಾತ್ಮಿಕ ಕ್ರಿಯೆಗಳು ಅಥವಾ ಯೋಗದಿಂದ ಉತ್ಥಾನ. ಮನುಷ್ಯನು ಭಗವದ್ಧಾಮಕ್ಕೆ ಹಿಂದಿರುಗಲು ಪ್ರಯತ್ನಿಸಿದಾಗ, ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಕೈಗೊಂಡಾಗ ಅವನ ಕ್ರಿಯೆಗೆ ಬುದ್ಧಿಯೋಗ ಎಂದು ಹೆಸರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಬುದ್ಧಿಯೋಗವು ಮನುಷ್ಯನ ಈ ಜಗತ್ತಿನ ಗೋಜಿನಿಂದ ಪಾರಾಗುವ ಪ್ರಕ್ರಿಯೆ. ಪ್ರಗತಿಯ ಕಟ್ಟಕಡೆಯ ಗುರಿ ಕೃಷ್ಣನೇ. ಜನಕ್ಕೆ ಇದು ತಿಳಿಯದು. ಆದುದರಿಂದ ಭಕ್ತರ ಮತ್ತು ಅಧಿಕಾರಯುತ ಗುರು ಸಹವಾಸವು ಮುಖ್ಯ. ಕೃಷ್ಣನೇ ಗುರಿ ಎಂದು ತಿಳಿದುಕೊಳ್ಳಬೇಕು. ಗುರಿಯನ್ನು ನಿಶ್ಚಯ ಮಾಡಿಕೊಂಡ ಮೇಲೆ ದಾರಿಯನ್ನು ನಿಧಾನವಾಗಿ ಆದರೆ ಮುಂದಕ್ಕೆ ಸಾಗುತ್ತಾ ಕ್ರಮಿಸಲಾಗುವುದು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದಿ. ಮಾತಾಜಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಮನುಷ್ಯನಿಗೆ ಬದುಕಿನ ಗುರಿಯು ತಿಳಿದಿದ್ದು ಕರ್ಮ ಫಲಗಳಿಗೆ ಅಂಟಿಕೊಂಡಿದ್ದರೆ ಆತನು ಕರ್ಮಯೋಗದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಗುರಿಯು ಕೃಷ್ಣ ಎಂದು ತಿಳಿದಿದ್ದರೂ ಕೃಷ್ಣನನ್ನು ತಿಳಿಯಲು ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗಿದ್ದರೆ ಆತನು ಜ್ಞಾನಯೋಗದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಆತನಿಗೆ ಗುರಿಯು ತಿಳಿದಿದ್ದು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತು ಭಕ್ತಿ ಸೇವೆಯಲ್ಲಿ ಕೃಷ್ಣನನ್ನು ಅರಿಸುತ್ತಿದ್ದರೆ ಆತನು ಭಕ್ತಿ ಯೋಗದಲ್ಲಿ ಅಥವಾ ಬುದ್ಧಿಯೋಗದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಇದೇ ಪೂರ್ಣಯೋಗ. ಈ ಪೂರ್ಣಯೋಗವು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯ ಹಂತ. ಮನುಷ್ಯನಿಗೆ ಸದ್ಗುರು ಇರಬಹುದು, ಆತನು ಒಂದು ಆಧ್ಯಾತ್ಮಿಕ ಸಂಘಕ್ಕೆ ಸೇರಿರಬಹುದು. ಆದರೂ ಆತನ ಮುನ್ನಡೆಯುವಷ್ಟು ಬುದ್ಧಿವಂತನಲ್ಲದಿದ್ದರೆ ಒಳಗಿನಿಂದ ಕೃಷ್ಣನು ಆತನು ಕಷ್ಟವಿಲ್ಲದೆ ಕಡೆಗೆ ಹೇಗೆ ತನ್ನ ಬಳಿಗೆ ಬರಬಹುದು ಎಂದು ದಾರಿಯನ್ನು ತೋರಿಸುತ್ತಾನೆ. ಇದಕ್ಕೆ ಬೇಕಾದ ಅರ್ಹತೆ ಎಂದರೆ ಮನುಷ್ಯನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿದ್ದು
ಪ್ರೀತಿ ಮತ್ತು ಭಕ್ತಿಯಿಂದ ಎಲ್ಲಾ ಬಗೆಯ ಸೇವೆಗಳನ್ನು ಸಲ್ಲಿಸಬೇಕು. ಆತನು ಕೃಷ್ಣನಿಗಾಗಿ ಏನಾದರೂ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು. ಭಕ್ತನು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮುನ್ನಡೆಯುವಷ್ಟು ಬುದ್ಧಿವಂತನಲ್ಲದಿದ್ದರೂ ಪ್ರಾಮಾಣಿಕನಾಗಿದ್ದು ಭಕ್ತಿ ಸೇವೆಗೆ ನಿಷ್ಠನಾಗಿದ್ದರೆ ಪ್ರಭುವು ಪ್ರಗತಿಯನ್ನು ಸಾಧಿಸಲು ಮತ್ತು ಕಟ್ಟ ಕಡೆಗೆ ತನ್ನ ಬಳಿಗೆ ಬರಲು ಅವನಿಗೆ ಅವಕಾಶವನ್ನು ನೀಡುತ್ತಾನೆ. ಹರೇ ಕೃಷ್ಣ. ಹೇಗೆ ಪ್ರತಿಸ್ಪಂದಿಸ್ತಾನೆ ಅಂತಹ ವ್ಯಕ್ತಿಗೆ? ಎಂತಹ ವ್ಯಕ್ತಿ? ಮಚ್ಚಿತ್ತ ಮದ್ಗತ ಪ್ರಾಣ ಭೂತಯಂತ ಪರಸ್ಪರಂ. ಅಂತಹ ವ್ಯಕ್ತಿಗೆ ಭಗವಂತ ನೋಡ್ತಾನೆ, ಓ ಇವನ್ ಹೃದಯದಲ್ಲಿ ಇವನ್ ಸೇವೆ ಮಾಡ್ತಾ ಇದ್ದಾನೆ, ಆದ್ರೆ ಇವನ್ ಹೃದಯದಲ್ಲಿ ಇನ್ನೂ ಆ ಭಕ್ತಿ, ನನ್ನ ಬಗ್ಗೆ ಭಕ್ತಿ ಬಂದಿಲ್ಲ, ನಾನು ಅವನಿಗೆ ಕೊಡ್ತೇನೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. 2ನೇ ಅಧ್ಯಾಯ 62ನೇ ಶ್ಲೋಕ. ಭಗವಂತ ಹೇಳ್ತಾನೆ, ಯಾರ ಹೃದಯ ಸತ್ವಗಣ ದಿಂದ ಪರಿಶುದ್ಧವಾಗಿ ಪ್ರಸನ್ನನಾಗಿ ಸೇವೆ ಮಾಡ್ತಾ ಇದ್ದಾನೋ ಅಂಥವನಿಗೆ ಆಧ್ಯಾತ್ಮಿಕ ಜ್ಞಾನ ಉದಯವನ್ನ ಭಗವಂತ ಮಾಡ್ತಾನೆ. ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇದನ್ನ ಇಲ್ಲಿ ಹೇಳ್ತಾರೆ. ಬುದ್ಧಿ ಯೋಗ ಅಂದ್ರೆ ಕೃಷ್ಣನ ನೇರವಾದ ಇನ್ಸ್ಪಿರೇಷನ್, ಸ್ಫೂರ್ತಿ. Because the devotees intensely desire to know Krishna, he gives them complete understanding of himself. ಕುತ್ಕೊಂಡಾಗ ಕೃಷ್ಣನ ಬಗ್ಗೆ ವಿಚಾರ ಮಾಡ್ತಾರೆ, ನಿಂತ್ಕೊಂಡಾಗ ಮಾಡ್ತಾರೆ, ಯಾವಾಗ್ಲೂ ಭಗವಂತನ ಬಗ್ಗೆ ಕೇಳ್ಬೇಕು ಅಂತ ಆಸೆ. ಪ್ರತಿ ಸಾರಿ ಆ ಲೀಲೆಯನ್ನ ಕೇಳಿ 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 ಅವ್ರಿಗೆ ಇಷ್ಟೊಂದು ಅದ್ರ ಬಗ್ಗೆ ಇನ್ನೂ ಕೇಳಬೇಕು ಅಂತ ಆಸೆ ಬಂದಿದೆ. ಭಗವಂತ ಅವ್ರಿಗೆ ಇನ್ಸ್ಪೈರ್ ಮಾಡ್ತಾನೆ, ತನ್ನ ಬಗ್ಗೆ ಇನ್ನಷ್ಟು ಕೇಳೋದಕ್ಕೆ. ಬಿಕಾಸ್ ದ ಡಿವೋಟೀಸ್ intensely desire to know Krishna, he gives them complete understanding of himself. ಓಕೆ, ನೀವು ತಿಳ್ಕೊಳ್ಬೇಕಂತೀರಲ್ಲ, ನಾನು ಇನ್ನೂ ನಿಮ್ಗೆ ಕೊಡ್ತೇನೆ. ದಿಸ್ ಇಸ್ ಕೃಷ್ಣ. ಇದು ಪ್ರತಿಸ್ಪಂದನೆ. ಅವಾಗ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಒಬ್ಬ ವ್ಯಕ್ತಿ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿ ಎ ಪರ್ಸನ್ ಮೇ ಹ್ಯಾವ್ ಎ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ and may be attached to the spiritual organization, but still if he is not intelligent enough to make progress, then Krishna from within gives him instructions so that he may ultimately come to him without difficulty. ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಇದ್ದಾಗ್ಯೂ ಕೂಡ, ಯೋಗ್ಯವಾದ ಸಂಘದಲ್ಲಿ ಇದ್ದಾಗ್ಯೂ ಕೂಡ ಆ ವ್ಯಕ್ತಿ ಬುದ್ಧಿವಂತನಾಗಿಲ್ಲದಿದ್ದರೆ, ಆ ಬುದ್ಧಿವಂತಿಕೆ ಬರೋ ಹಾಗೆ ಕೃಷ್ಣ ಅವನನ್ನ ಸ್ಫೂರ್ತಿ ತುಂಬುತ್ತಾನೆ. ಅವನ ಹತ್ರ ಇಚ್ಛೆ ಇದೆ, ಆದ್ರೆ ಅವನಿಗೆ ಗುರುತಿಸೋದಕ್ಕಾಗ್ತಾ ಇಲ್ಲ. ಸೊ ಭಗವಂತ ಅವನ ಹೃದಯದಲ್ಲಿ ಕೂತ್ಕೊಂಡು ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿತೆ. ಸೊ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೃಷ್ಣನ ಈ ಸ್ಫೂರ್ತಿ ಆ ಶುದ್ಧ ಭಕ್ತಿಯ ಪ್ರೇಮಯುತ ಪ್ರೀತಿಯುತ ಸೇವೆಗೆ ನಾಂದಿ ಆಗ್ತದೆ. ಅಂದ್ರೆ ಯಾವಾಗ ಭಕ್ತ ಪ್ರೀತಿಯುತ ಸೇವೆಯನ್ನ ಮಾಡೋದಕ್ಕೆ ಇಚ್ಛೆ ಪಡ್ತಾನೋ, ಭಗವಂತ ಅವನ ಆ ಒಂದು ಪ್ರೀತಿಯುತ ಸೇವೆಗೆ ಪ್ರತಿಸ್ಪಂದನೆಯನ್ನ ಮಾಡ್ತಾನೆ. ಆದ್ದರಿಂದ ಹಿಂದಿನ ಶ್ಲೋಕದಲ್ಲಿ ನಾವು ಓದಿದ್ದೀವಿ, ಭಾವಾರ್ಥದಲ್ಲಿ, ನಾವು ಭಕ್ತಿ ಸೇವೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡ್ಬೇಕು. ಇದು ತಪಸ್ಸು ಇಲ್ಲದೆ ಯಾವುದೇ ರೀತಿಯ ಒಂದು ಸಾಧನೆ ಅಥವಾ ಪರಿಪೂರ್ಣವಾಗಿ ಸಾಧನೆ
ಅದಕ್ಕೆ ನಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆನೋ, ಎಷ್ಟು ಶಕ್ತಿ ಇದೆನೋ, ಎಷ್ಟು ಸಾಮರ್ಥ್ಯವಿದೆನೋ ಅದೆಲ್ಲವನ್ನ ಕೃಷ್ಣನ ಸೇವೆಗೆ ಇನ್ವೆಸ್ಟ್ ಮಾಡ್ಬೇಕು. ಸೊ ಯಾಕಂತಂದ್ರೆ ನಾವು ಜೀವಿಗಳು ಅಜ್ಞಾನದಿಂದ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತನ್ನೇನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನದ ಅಂಧಕಾರದಲ್ಲಿ ಹುಟ್ಟಿದವನ್ ನಾನು. ನನ್ನ ಗುರುಗಳು ಅಂಜನದಿಂದ ಜ್ಞಾನದ ಬೆಳಕಿನಿಂದ ನನ್ನ ಕಣ್ಣನ್ನ ತೆರೆಯಿಸಿದ್ದಾರೆ. ಅಂಥ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಯಾಕಂತಂದ್ರೆ ನಾನು ಅಜ್ಞಾನದಲ್ಲಿದ್ದೆ. ಸೊ ಆದ್ದರಿಂದ ಇದು ಯಾವಾಗಿನಿಂದ ಅಜ್ಞಾನದಲ್ಲಿದ್ದೇನೆ? ದ ಟೈಮ್ ಇಮ್ಮೆಮೋರಿಯಲ್. ನೆನಪಿಲ್ಲ, ಗೊತ್ತಿಲ್ಲ, ತಿಳಿದಿಲ್ಲ, ಅವಾಗಿನಿಂದ ನಾನಿದ್ದೆ. Therefore is he actually capable of achieving true inspiration, knowledge and realization. ಆದ್ದರಿಂದ ಇವನು ನಿಜವಾಗಿಯೂ ಯೋಗ್ಯನಾಗಿಲ್ಲ, ಅಂದ್ರೆ ಬುದ್ಧಿ ಇಲ್ಲ. ಆದ್ರೆ ಭಗವಂತ ಅವನಿಗೆ ಅದನ್ನ ಕೊಡ್ತಾನೆ. ಹೇಗೆ ಕೊಡ್ತಾನೆ? ನೆಕ್ಸ್ಟ್ ಶ್ಲೋಕ. ಹಾ ಪ್ರಭುಜಿ, ಇಲ್ಲಿ ಯಾರು ಕೃಷ್ಣ ಸೇವೆ ಮಾಡ್ತಾರೋ ಅವರಿಗೆ ಕೃಷ್ಣ ಬುದ್ಧಿಯೋಗವನ್ನ ಕೊಡ್ತೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಅದೇ 15ನೇ ಶ್ಲೋಕದಲ್ಲಿ ಸರ್ವಸ್ಯ ಚಾಹ ಮೃದು ಸನ್ನಿವಿಷ್ಟ, ಆ ಶ್ಲೋಕದಲ್ಲಿ ಕೃಷ್ಣ ನನ್ನಿಂದ ಜ್ಞಾನ ಬರುತ್ತೆ ಅಂತಾನು ಕೂಡ ಕೃಷ್ಣ ಅಲ್ಲಿ ಹೇಳ್ತಾನೆ, ಎಲ್ಲ ಜೀವಿಗಳ ಹೃದಯದಲ್ಲಿ ಇದ್ದೀನಿ ಅಂತ. ಸೊ ಆ ಜ್ಞಾನಕ್ಕೂ ಮತ್ತೆ ಇಲ್ಲಿ ಬುದ್ಧಿಯೋಗಕ್ಕೂ ವ್ಯತ್ಯಾಸ ಏನು ಪ್ರಭು? ಏನು ಅಂತಂದ್ರೆ, ಪ್ರತಿಯೊಬ್ಬರ ಹೃದಯದಲ್ಲಿ ಕುಳಿತುಕೊಂಡು ಭಗವಂತ ನಮಗೆ ಏನ್ ಬೇಕು ಅಂತ ಅನ್ನೋದನ್ನ ನೋಡ್ತಾ ಇದ್ದಾನೆ. ಸರ್ವಸ್ಯ ಚಾಹ ಮೃದು ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಾಪೋಹನಂ ಚ. ನಿಮ್ಗೆ ಏನ್ ಬೇಕು? ಇನ್ನು ಈ ಭೌತಿಕ ಜಗತ್ತಿನಲ್ಲಿ ವಾಸನೆ ಇದೆನಾ? ಅದಕ್ಕೆ ತಕ್ಕಂತೆ ಅವರಿಗೆ ಜ್ಞಾನ, ಮರೆವು ಎಲ್ಲ ಕೊಡ್ತಾನೆ. ಆದ್ರೆ ಇಲ್ಲಿ ಏನಿದೆ ಅಂತಂದ್ರೆ, ಒಬ್ಬ ಭಕ್ತ ಯಾವಾಗ ಪ್ರೀತಿಯುತ ಸೇವೆಯನ್ನ ಮಾಡ್ತಾ ಇದ್ದಾನೆ, ಅವನಿಗೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನಿಗೆ ಇನ್ನೂ ಆ ಬುದ್ಧಿ ಇಲ್ಲ. ಆ ಬುದ್ಧಿ ಅದನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾನೆ. ಸರಿನಾ ಪ್ರಭುಜಿ? ಎಸ್ ಪ್ರಭು. ಅದೇ ಸಮ್ಟೈಮ್ಸ್ ಈ ಭಕ್ತರು ಕೂಡ ಹೇಳಿ ಸರಿ ಇದೆ ಪ್ರಭು, ಭಕ್ತರು ಕೂಡ ಕೃಷ್ಣ ಪ್ರಜ್ಞೆಯನ್ನ ಬಿಟ್ಟು ಹೋಗ್ತಾರೆ, ಅಲ್ಲಿ ತೊಂದರೆಗಳನ್ನ ಮಾಡ್ಕೊಳ್ತಾರೆ. ಸೊ ಇದು ಕೃಷ್ಣ ಆ ಜ್ಞಾನವನ್ನು ಕೂಡ ಭಕ್ತರಿಗೆ ಕೊಟ್ಟಾರಲ್ಲ ಕೃಷ್ಣ. ಸೊ ಇವಾಗ ಕೆಲವೊಂದ್ ಸರಿ ಏನಾಗುತ್ತೆ ಅಂತಂತಂದ್ರೆ, ನಾವು ಇನ್ನೂ ಒಂದು ಪರ್ಫೆಕ್ಟ್ ಸ್ಟೇಜ್ಗೆ ಬಂದಿರೋದು. ಅವಶ್ಯ ರಕ್ಷತೆ ಇತಿ ವಿಶ್ವಾಸ ಬರಬೇಕು ಅಂತಂತಂದ್ರೆ ಇಟ್ ಟೇಕ್ಸ್ ಲಾಂಗ್ ಟೈಮ್. ಆಮೇಲೆ ಕೃಷ್ಣನ ಕಾಸ್ಲೆಸ್ ಮರ್ಸಿ ಬೇಕು. ಅದು ಯಾವಾಗ ಇನ್ನೂವರೆಗೆ ನಮ್ಮಲ್ಲಿ ಬೆಳೆದಿಲ್ವೋ, ನಾವು ಆ ಶರಣಾಗತಿಯನ್ನ ಪೂರ್ಣ ಪ್ರಕ್ರಿಯೆಯನ್ನ ಮಾಡಿರ್ತೀವಿ. ಅಂತಹ ಪರಿಸ್ಥಿತಿ ಬಂದಾಗ ನಾವು ಇಮಿಡಿಯೇಟ್ಲಿ ಡಿವಿಯೇಟ್ ಆಗ್ತೇವೆ. ಅದಕ್ಕೆ ಕೆಲವೊಂದು ಸಾರಿ ಇನ್ನೇನು ಶುದ್ಧ ಭಕ್ತರಲ್ಲಿ ಕೆಲವೊಂದು ಸಾರಿ ಭಗವಂತನೇ ತನ್ನ ಯೋಗ ಮಾಯಾ ಶಕ್ತಿಯಿಂದ ಅವರನ್ನ ಇದು ಮಾಡಿ ಬೇರೆಯವರಿಗೆ ಎಕ್ಸಾಂಪಲ್ ತೋರಿಸೋ ಹಾಗೆ, ಬೇರೆಯವರಿಗೆ ಉದಾಹರಣೆ ತೋರಿಸೋ ಹಾಗೆ ಮಾಡ್ತಾರೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಎಲ್ಲಿವರೆಗೆ ನಮ್ಗೆ ಒಳಗಡೆನೆ ಸರ್ಟಿಫಿಕೇಟ್ ಸಿಗತ್ತೆ. ನನಗೆ ಭಗವಂತನ ಮೇಲೆ ಪೂರ್ಣ ವಿಶ್ವಾಸ ಬಂದಿದೆಯಾ ಅಥವಾ ಇನ್ನೂ ಬಂದಿಲ್ವಾ? ಹಾಗಾದ್ರೆ ನಾನೇನ್ ಮಾಡ್ಬೇಕು? ಈ ಶ್ಲೋಕಗಳು ನಮ್ಗೇನಿದ್ದಾವೆ ಉತ್ತರ ಕೊಡ್ತವೆ. ನೋಡು, ನೀನು ಇಲ್ಲಿದ್ದೀಯಾ, ನಿನಗೆ ಇನ್ನೂ ಈ ತರ ಗುಣಗಳಿಲ್ಲ, ನಿನಗೆ ಇನ್ನೂ ಭಗವಂತನಲ್ಲಿ ವಿಶ್ವಾಸ ಬಂದಿಲ್ಲ, ನೀನು ಇನ್ನೂ ಹೆಚ್ಚು ಇನ್ನೂ ದುರ್ದೈವ ನಿನ್ಗೆ, ದುರ್ದೈವದಿಂದಾಗಿ ಇನ್ನೂ ನಿನಗೆ ನಾಮದಲ್ಲಿ ರುಚಿ ಬರ್ತಾ ಇದೆ. ನೀನ್ ನಿನ್ನ ಪ್ರಯತ್ನ ಮಾಡ್ಬೇಕು, ಅದು ನಿನ್ನ ತಪಸ್ಸು ಅಂತ ಭಕ್ತ ತಿಳ್ಕೊಂಡು ಅದನ್ನ ಮುಂದುವರಿಸ್ತಾನೆ. ಯಾವಾಗ ಅವನಲ್ಲಿ ನಿಜವಾದ ದಯವಿಟ್ಟು ನನಗೆ ನಿನ್ ಸೇವೆ ಕೊಡು ಯಾವಾಗ ಪ್ರಾರ್ಥನೆ ಅರ್ಥನ ಮಾಡ್ತಾನೆ,
ಭಗವಂತ ಅವನಿಗೆ ಹಾಗಾದ್ರೆ ಪ್ರಭು ನಮ್ಮೆಲ್ಲರ ಹೃದಯದಲ್ಲಿ ಭಕ್ತ ನಾವು ಬುದ್ಧಿಯೋಗ ಕೃಷ್ಣನಿಂದ ನಾವು ಬುದ್ಧಿಯೋಗ ಸ್ವೀಕಾರ ಮಾಡಬೇಕು ಅಂದ್ರೆ ಕೊಡ್ಬೇಕಂದ್ರೆ ವಿ ಹ್ಯಾವ್ ಟು ಬಿ ಸೀರಿಯಸ್ ಡಿವೋಟೀಸ್. ಸೀರಿಯಸ್ ಭಕ್ತರಾಗದೆ ಇದ್ರೆ ಬುದ್ಧಿಯೋಗ. ಎಸ್ ಪ್ರಭುಜಿ, ತಪಸ್ಸು ಮಾಡದೆ ಇದ್ರೆ ನಮ್ಗೆ ಭಗವಂತ ಸಿಗೋದಿಲ್ಲ. ಕಾಮನ್ ಆಗಿ ಎಸ್ ಪ್ರಭುಜಿ, ಕಾಮನ್ ಆಗಿ ಕೆಲ ಜನ ಹೇಳ್ತಾರಲ್ಲ ಅವರು ಸಾಮಾನ್ಯವಾಗಿ ಕೃಷ್ಣ ಕೊಡ್ಲಿ ನಾನು ಕೊಡ್ತೀನಿ, ಕೃಷ್ಣ ಕರೀಲಿ ಬರ್ತೀನಿ. ಸೊ ಆಲ್ ಸ್ಟೇಟ್ಮೆಂಟ್ಸ್ ವೆರಿ ಬಹಳ ಒಂಥರ ರಾಂಗ್ ಸ್ಟೇಟ್ಮೆಂಟ್ ಗಳು ಅವೆಲ್ಲ. ಆನ್ಸರ್ ಇಲ್ಲಿದೆ, ಆನ್ಸರ್ ಇಲ್ಲಿದೆ. ಸರಿಯಾಗಿ ಹೇಳಿದ್ರಿ ಪ್ರಭುಜಿ. ಯಾಕಂತಂದ್ರೆ ಭಕ್ತಿ ಹೌದು ಸರಳ ಇದ್ದವರಿಗೆ ಸರಳ, ಆದ್ರೆ ಯಾರು ಬದ್ಧರಾಗಿ ಭೌತಿಕ ಜಗತ್ತಿನಲ್ಲಿ ಮುಳುಗ್ ಹೋಗಿದ್ದಾರೋ ಅವರಿಗೆ ಅದು ಅರ್ಥ ಆಗೋದು. ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ, ಶುದ್ಧ ಭಕ್ತರ ಸಂಘದಲ್ಲಿ, ಆಮೇಲೆ ಅವನೇ ಒಳಗಡೆಯಿಂದ ಅದಕ್ಕಾಗಿ ಬೇಕು. ಇಲ್ಲಿ ನೋಡಿ, ಇಫ್ ವೆನ್ ಎ ಡಿವೋಟಿ ಡಿಸೈರ್ಸ್ ಕೃಷ್ಣ, ಅವಾಗ ಅವ್ರಿಗೆ ಸರಿನಾ ಪ್ರಭುಜಿ? ಸೊ ವೆರಿ ಇಂಪಾರ್ಟೆಂಟ್ ಶ್ಲೋಕ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಯಾರಾದ್ರೂ ಓದ್ತೀರಾ ಅನುವಾದ? ಅನುವಾದ ಭಾಗವತ ಜಗದ್ಗುರು ಶ್ರೀಲ ಪ್ರಭುಪಾದರಿಂದ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಭಾವಾರ್ಥ: ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಂತ್ರದ ಸಂಕೀರ್ತನೆಯನ್ನು ವಾರಣಾಸಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಪ್ರಸಾರ ಮಾಡುತ್ತಿದ್ದಾಗ ಸಾವಿರಾರು ಮಂದಿ ಅವರನ್ನು ಅನುಸರಿಸಿದರು. ಆ ದಿನಗಳಲ್ಲಿ ವಾರಣಾಸಿಯಲ್ಲಿ ಬಹು ಪ್ರಭಾವಶಾಲಿಗಳು ವಿದ್ವಾಂಸರು ಆದ ಪ್ರಕಾಶಾನಂದ ಸರಸ್ವತಿಯವರು ಚೈತನ್ಯ ಮಹಾಪ್ರಭುಗಳು ಅತಿ ಭಾವುಕರೆಂದು ಹಾಸ್ಯ ಮಾಡಿದರು. ಕೆಲವೊಮ್ಮೆ ತತ್ವಶಾಸ್ತ್ರಜ್ಞರು ಭಕ್ತರನ್ನು ಟೀಕೆ ಮಾಡುತ್ತಾರೆ, ಏಕೆಂದರೆ ಭಕ್ತರಲ್ಲಿ ಬಹುಮಂದಿ ಅಜ್ಞಾನದ ಕತ್ತಲಿನಲ್ಲಿದ್ದಾರೆ. ತತ್ವಜ್ಞಾನದಲ್ಲಿ ಅವರು ಅತಿ ಮುಕ್ತರು, ಅತಿ ಭಾವುಕರು ಆಗಿದ್ದಾರೆ ಎಂದು ತತ್ವಶಾಸ್ತ್ರಜ್ಞರು ಭಾವಿಸುತ್ತಾರೆ. ವಾಸ್ತವಾಂಶ ಇದಲ್ಲ. ಭಕ್ತಿಯ ತತ್ವವನ್ನು ಪ್ರತಿಪಾದಿಸಿದ ಪ್ರಗಲ್ಭ ವಿದ್ವಾಂಸರಿದ್ದಾರೆ. ಭಕ್ತನು ಅವರ ಬರಹಗಳಿಂದ ಅಥವಾ ತನ್ನ ಗುರುವಿನಿಂದ ಪ್ರಯೋಜನವನ್ನು ಪಡೆದುಕೊಳ್ಳದಿದ್ದರೂ ಆತನು ತನ್ನ ಭಕ್ತಿ ಸೇವೆಯಲ್ಲಿ ಪ್ರಾಮಾಣಿಕನಾಗಿದ್ದರೆ ಅವನ ಹೃದಯದಲ್ಲಿರುವ ಕೃಷ್ಣನೇ ಅವನಿಗೆ ನೆರವಾಗುತ್ತಾನೆ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದ ಭಕ್ತನು ಜ್ಞಾನಹೀನನಾಗಿರುವುದಿಲ್ಲ. ವ್ಯಕ್ತಿಗೆ ಅಗತ್ಯವಾದ ಒಂದೇ ಅರ್ಹತೆ ಎಂದರೆ ಅವನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡಬೇಕು. ಯೋಗ್ಯ ಗುರುಗಳಿದ್ದಾರೆ, ಒಳ್ಳೆಯ ಸಂಸ್ಥೆ ಇದೆ, ಆದ್ರೆ ಆ ವ್ಯಕ್ತಿ ಅಷ್ಟೊಂದು ಬುದ್ಧಿವಂತನಾಗಿಲ್ಲದೆ ಇದ್ರೆ ಅವನಿಗೆ ಆದ್ರೆ ಪ್ರಾಮಾಣಿಕನಾಗಿ ಸೇವೆ ಮಾಡ್ತಾ ಇದ್ದಾನೆ, ಅಂತವನಿಗೆ ಭಗವಂತ ಹೃದಯದಲ್ಲಿ ಕುತ್ಕೊಂಡು ಚೈತ್ಯ ಗುರುವಾಗಿ ನೋಡಿ ಅವನಿಗೆ ಏನ್ ಬೇಕು ಅದನ್ನ ಕೊಡ್ತಾನೆ. ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ ಇದು ಬೇಕು ಅಂತನ್ನೋದು, ಆದ್ರೆ ಭಗವಂತನಿಗೆ ಗೊತ್ತು ಅವನಿಗೆ ಏನ್ ಬೇಕು ಅಂತನ್ನೋದು. ವ್ಯಕ್ತಿಗೆ ಅಗತ್ಯವಾದ ಒಂದೇ ಅರ್ಹತೆ ಎಂದರೆ ಅವನು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನ ಮಾಡುವುದು. ಕೃಷ್ಣನ ಸೇವೆ ನಾನು ಮಾಡ್ಬೇಕು, ನನ್ನ ಗುರುಗಳು ಹೇಳಿದ್ದಾರೆ, ನಮ್ಮ ಸಂಸ್ಥೆಯಲ್ಲಿ ಇದು ಪರಂಪರಾಗತವಾಗಿ ಹೀಗೆ ಮಾಡ್ಬೇಕು ಅಂತ ಹೇಳಲಾಗಿದೆ, ನಾನು ಮಾಡ್ತಾ ಇದ್ದೇನೆ. ಐ ಆಮ್ ಎ ಸರ್ವಂಟ್. ತುಂಬಾ ಇಂಪಾರ್ಟೆಂಟ್. ಈ ಸರ್ವಂಟ್ ಏನಿದೆಯಲ್ಲ, ಇದು ಎಲ್ಲಾ ಅಡೆತಡೆಗಳನ್ನ ತೆಗೆದ ಅಹಂಕಾರವನ್ನ ಮುಚ್ಚಿ ಮಿಥ್ಯಾ ಅಹಂಕಾರವನ್ನ ಸೊ ಎಲ್ಲಾ ಅಡೆತಡೆಗಳಿಂದ ನಮ್ಮನ್ನ ರಕ್ಷಿಸ್ತದೆ. ಎಸ್ ನೆಕ್ಸ್ಟ್ ಪ್ಯಾರಾಗ್ರಾಫ್.
ಓಕೆ, ಎಸ್ ಪ್ರಭು. ತಾರತಮ್ಯ ಜ್ಞಾನವಿಲ್ಲದೆ ಮನುಷ್ಯನಿಗೆ ಪರಿಶುದ್ಧ ಜ್ಞಾನವು ಇರುವುದಿಲ್ಲ ಎಂದು ಆಧುನಿಕ ತತ್ವಶಾಸ್ತ್ರಜ್ಞರು ಭಾವಿಸುತ್ತಾರೆ. ಪರಮ ಪ್ರಭುವೇ ಅವರಿಗೆ ಉತ್ತರ ಕೊಟ್ಟಿದ್ದಾನೆ. ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವರಿಗೆ ಸಾಕಷ್ಟು ಶಿಕ್ಷಣವಿಲ್ಲದಿರಬಹುದು, ವೇದದ ತತ್ವಗಳ ತಿಳುವಳಿಕೆ ಸಾಕಷ್ಟು ಇಲ್ಲದಿರಬಹುದು. ಆದರೆ ಈ ಶ್ಲೋಕದಲ್ಲಿ ಹೇಳಿರುವಂತೆ ಪರಮ ಪ್ರಭು ಅವರಿಗೆ ಸಹಾಯ ಮಾಡುತ್ತಾನೆ. ಪರಮ ಸತ್ಯವನ್ನು ಪರಮ ಸತ್ಯವನ್ನು, ಪರಿಪೂರ್ಣ ಸತ್ಯವನ್ನು, ದೇವೋತ್ತಮ ಪರಮ ಪುರುಷನನ್ನು ಊಹಾತ್ಮಕ ಚಿಂತನೆಯಿಂದ ಅರ್ಥ ಮಾಡಿಕೊಳ್ಳುವುದು ಮೂಲದ ಸಾಧ್ಯವೇ ಇಲ್ಲ. ಏಕೆಂದರೆ ಪರಮಾತ್ಮನ ಮಹಿಮೆ ಎಷ್ಟೆಂದರೆ ಮಾನಸಿಕ ಪ್ರಯತ್ನ ಒಂದರಿಂದಲೇ ಆತನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಪ್ರಭುವು ಅರ್ಜುನನಿಗೆ ಹೇಳುತ್ತಾನೆ. ಮನುಷ್ಯ ಎಷ್ಟೋ ಕೋಟಿ ವರ್ಷ ಊಹಾಪೋಹ ಮಾಡುತ್ತಾ ಇರಬಹುದು, ಆದರೆ ಆತನಲ್ಲಿ ಭಕ್ತಿ ಇಲ್ಲವಾದರೆ, ಪರಮ ಸತ್ಯನನ್ನು ಆತ ಪ್ರೀತಿಸದಿದ್ದರೆ ಅವನಿಗೆ ಕೃಷ್ಣ ಅಥವಾ ಪರಮ ಸತ್ಯ ಅರ್ಥವಾಗುವುದೇ ಇಲ್ಲ. ಭಕ್ತಿ ಸೇವೆಯಿಂದ ಮಾತ್ರ ಕೃಷ್ಣನು ಪ್ರಸನ್ನನಾಗುತ್ತಾನೆ. ತನ್ನ ಊಹಾತೀತ ಶಕ್ತಿಯಿಂದ ಅವನು ಪರಿಶುದ್ಧ ಭಕ್ತನ ಹೃದಯಕ್ಕೆ ಪ್ರತ್ಯಕ್ಷನಾಗಬಲ್ಲ. ಪರಿಶುದ್ಧ ಭಕ್ತನು ತನ್ನ ಹೃದಯದಲ್ಲಿ ಕೃಷ್ಣನನ್ನು ಸದಾ ನೆಲೆಗೊಳಿಸಿಕೊಂಡಿರುತ್ತಾನೆ. ಸೂರ್ಯನಂತಿರುವ ಕೃಷ್ಣನ ಸನ್ನಿಧಿಯಲ್ಲಿ ಅಜ್ಞಾನದ ಕತ್ತಲೆಯ ಕೂಡಲೇ ಸುತ್ತಿರು ಹೋಗುತ್ತದೆ. ಪರಿಶುದ್ಧ ಭಕ್ತನಿಗೆ ಕೃಷ್ಣನು ತೋರುವ ವಿಶೇಷ ಅನುಕಂಪ ಇದು. ಅನೇಕ ಜನ್ಮಗಳಿಂದ ಒಬ್ಬ ವ್ಯಕ್ತಿ ತನ್ನದೇ ಆದ ಮಾನಸಿಕ ಕಲ್ಪನಲ್ಲಿ ತೊಡಗಿರಬಹುದು. ಏನೇನೋ ಯೋಜನೆಗಳನ್ನ ಹಾಕೊಂಡು ಎಂತೆಂತೋ ಧರ್ಮಗಳನ್ನ ಸೃಷ್ಟಿ ಮಾಡಿಕೊಂಡು ಇರಬಹುದು. ಆದ್ರೆ ಕೃಷ್ಣನನ್ನ ತಿಳ್ಕೊಳ್ಳೋದಕ್ಕಾಗ, ಕೃಷ್ಣನನ್ನ ತಿಳ್ಕೊಳ್ಬೇಕು ಅಂತಂತಂದ್ರೆ ಆ ವ್ಯಕ್ತಿ ಆ ಒಂದು ಪರಂಪರೆಯಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಅವನು ಭಗವಂತನ ಭಕ್ತನಾಗೋದಕ್ಕೆ ಪ್ರಯತ್ನ, ಭಗವಂತನ ಸನ್ನಿಧಿಯಲ್ಲಿ ಇರುವಂತಹ ವ್ಯಕ್ತಿಯ ಹೃದಯದಲ್ಲಿ ಚೈತ್ಯ ಗುರುವಾಗಿ ಭಗವಂತನೇ ಅವನ ಕತ್ತಲೆಯನ್ನು ನಿವಾರಿಸ್ತಾನೆ. ಸೊ ಇದು ವಿಶೇಷ ಅನುಕಂಪ. ತೇಷಾಂ ಏವಂ ಅನುಕಂಪಾರ್ಥಂ. ಸೊ ವೆರಿ ಇಂಪಾರ್ಟೆಂಟ್ ಶ್ಲೋಕ ಇದು, ಪ್ಯಾರಾಗ್ರಾಫ್ ಲಾಸ್ಟ್. ಎಸ್ ಲಕ್ಷಾಂತರ ಜನ್ಮಗಳಲ್ಲಿ ಪಡೆದ ಐಹಿಕ ಸಹವಾಸದ ಕಲ್ಮಶದ ಸೋಂಕಿನಿಂದ ಮನುಷ್ಯನ ಹೃದಯವನ್ನು ಪ್ರಾಪಂಚಿಕತೆಯ ಧೂಳು ಮುಚ್ಚಿಬಿಟ್ಟಿರುತ್ತದೆ. ಆದರೆ ಅವನು ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ಮತ್ತು ಸದಾ ಹರೇ ಕೃಷ್ಣ ಸಂಕೀರ್ತನೆ ಮಾಡುತ್ತಿದ್ದರೆ ಧೂಳು ಶೀಘ್ರವಾಗಿ ಹೊರಟು ಹೋಗಿ ಮನುಷ್ಯನು ಪರಿಶುದ್ಧ ಜ್ಞಾನದ ನೆಲೆಗೆ ಏರುತ್ತಾನೆ. ಕಟ್ಟಕಡೆಯ ಗುರಿಯಾದ ವಿಷ್ಣುವನ್ನು ಈ ಸಂಕೀರ್ತನೆಯಿಂದ ಮತ್ತು ಭಕ್ತಿ ಸೇವೆಯಿಂದ ಮಾತ್ರ ಮುಟ್ಟಲು ಸಾಧ್ಯ. ಊಹಾತ್ಮಕ ಚಿಂತನೆ ಅಥವಾ ವಾದದಿಂದ ಸಾಧ್ಯವಿಲ್ಲ. ಪರಿಶುದ್ಧ ಭಕ್ತನು ಪ್ರಾಪಂಚಿಕ ಅಗತ್ಯಗಳ ವಿಷಯವಾಗಿ ಆತಂಕ ಪಟ್ಟುಕೊಳ್ಳಬೇಕಾಗಿಲ್ಲ, ಏಕೆಂದರೆ ಅವನು ತನ್ನ ಹೃದಯದಿಂದ ಕತ್ತಲನ್ನು ತೊಡೆದು ಹಾಕಿದಾಗ ಪರಮ ಪ್ರಭು ಭಕ್ತನ ಪ್ರೇಮಪೂರ್ವಕ ಭಕ್ತಿ ಸೇವೆಯಿಂದ ಸುಪ್ರೀತನಾಗಿ ತಾನಾಗಿಯೇ ಎಲ್ಲವನ್ನೂ ಒದಗಿಸುತ್ತಾನೆ. ಭಗವದ್ಗೀತೆಯ ಉಪದೇಶಗಳ ಸಾರ ಇದೆ. ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದವನು ಪರಮ ಪ್ರಭುವಿಗೆ ಸಂಪೂರ್ಣವಾಗಿ ಶರಣಾದ ಆತ್ಮನಾಗಬಲ್ಲ. ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬಲ್ಲ. ಪ್ರಭುವೇ ಹೊಣೆಯನ್ನು ವಹಿಸಿಕೊಂಡಾಗ ಮನುಷ್ಯನು ಎಲ್ಲ ಬಗೆಯ ಪ್ರಾಪಂಚಿಕ ಪ್ರಯತ್ನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾನೆ. ಹರೇ ಕೃಷ್ಣ. ಹರಿ ಭೋ. ಸೊ ಶಿಲ ಬದ್ಲಿವಿದ್ಯಾಭೂಷಣ ಅವರು ಹೇಳ್ತಾರೆ, ಸೊ ಹಾಗಪ್ಪ ಒಬ್ಬ ವ್ಯಕ್ತಿ ಅಜ್ಞಾನದ ಅಂಧಕಾರದಲ್ಲಿ ಸಿಕ್ಕಿದ್ದಾನೆ. ಅವನ್ಗೆ ಅಜ್ಞಾನದ ಅಂಧಕಾರದಲ್ಲಿ 1 ದಿವಸನ 2 ದಿವಸನ 1 ಜನ್ಮನ 2 ಜನ್ಮನ ಅನಂತ ಕೋಟಿ ಜನ್ಮ, ಟೈಮ್ ಇಮ್ಮೆಮೋರಿಯಲ್, ಅಲ್ಲಿಂದ ಸಿಕ್ಕಾಕೊಂಡವನಿಗೆ ಹೇಗೆ ಸಾಕ್ಷಾತ್ಕಾರ ಸಾಧ್ಯ ಅಂತ ಪ್ರಶ್ನೆ ಕೇಳಿದ್ರೆ ಅದರ ಉತ್ತರ ಈ ಶ್ಲೋಕದಲ್ಲಿ ಇದೆ. The devotees themselves need not to endeavor, no, not at all. To show them special mercy, I bestow upon them the lamplight of knowledge. ಭಕ್ತರು ವಿಶೇಷ ಪ್ರಯತ್ನವನ್ನ ಮಾಡ್ಬೇಕಾಗಿಲ್ಲ. ನನ್ನ ಭಕ್ತಿ ಸೇವೆಯಲ್ಲಿ ಇದ್ರೆ ಸಾಕು. ಅವರ ಮೇಲೆ ವಿಶೇಷ ತೇಷಾಂ ಏವ ಅನುಕಂಪ ಅರ್ಥಂ.
I bestow upon them the lamplight of knowledge. In other words, they don't have to worry about how to achieve my mercy, because I personally endeavor to give it to them. ನನಗೆ ಇವರು ಭಗವದ್ಧಾಮಕ್ಕೆ ಬರಬೇಕು, ಇವರು ನನ್ನನ್ನ ಪ್ರೀತಿ ಮಾಡ್ಬೇಕು ಅನ್ನೋದು ತುಂಬಾ ಇಚ್ಛೆ ಇದೆ. ಅದಕ್ಕೆ ನಾನೇ ಪರ್ಸನಲಿ ಕೊಡ್ತೇನೆ ಅವರಿಗೆ. ಐ ಆಮ್ ಆತ್ಮ ಭಾವಸ್ಥ, ಸಿಚುವೇಟೆಡ್ ವಿದಿನ್ ದ ವರ್ಕಿಂಗ್ಸ್ ಆಫ್ ದ ಇಂಟೆಲಿಜೆನ್ಸ್. ಅವರ ಆತ್ಮ ಭಾವಸ್ಥನಾಗಿ ನಾನು ಅವರೊಳಗಡೆ ಕೂತ್ಕೊಂಡಿದ್ದೇನೆ. Because the knowledge I give them can be revealed only by me. ಯಾಕಂತ ನೀವು ಹೇಳಿದ್ರಲ್ಲ, ಸರ್ವಸ್ವ ಚಾಹಾಮೃತ ಸನ್ನಿವಿಷ್ಟ. ಸೊ ಏನು ನಾಲೆಜ್ ನಾನು ಕೊಡ್ತಾ ಇದ್ದೇನೆ, ನನ್ನಿಂದನೇ ಅದರ ಒಂದು ಉದಯ ಆಗ್ಬೇಕು. ಇಟ್ ಈಸ್ ನಾಟ್ ಸಮಥಿಂಗ್ ಇನ್ ದ ಮಟೀರಿಯಲ್ ಮೋಡ್ ಆಫ್ ಗುಡ್ನೆಸ್. ಈ ಜ್ಞಾನ ಆಧ್ಯಾತ್ಮಿಕವಾದದ್ದು, ಭೌತಿಕ ಜ್ಞಾನ ಅಲ್ಲ. It is even something distinct from the normal transcendental knowledge arising from devotional service. ಈ ಸೇವೆಯಲ್ಲಿ ತೊಡಗುವುದರಿಂದ ಬರುವಂತ ಒಂದು ಜ್ಞಾನಕ್ಕಿಂತ ಇದು ವಿಷಯವಾದದ್ದು. Within this lamp of knowledge, I destroy their ignorance. ಯಾಕಂದ್ರೆ ನಾನು ಒಳಗಡೆ ಅವರ ಅಜ್ಞಾನವನ್ನ ನಾಶ ಮಾಡ್ತೇನೆ. Because I personally destroy their ignorance, why should they have to endeavor? ನಾನೇ ಸ್ವಂತ ಅವರ ಅಜ್ಞಾನವನ್ನ ತೆಗೆದು ಹಾಕ್ತೇನೆ ಅಂತಂದ್ರೆ ಅವ್ರು ಯಾಕೆ ಅದಕ್ಕೆ ಪ್ರಯತ್ನ ಮಾಡ್ಬೇಕು? According to my own words, to those who always worship me with devotion, I carry what they lack and I preserve what they have. ಯಾರು ನನ್ನನ್ನ ಯಾವಾಗ್ಲೂ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ, ಅವರ ಹತ್ರ ಏನಿದೇನೋ ಅದನ್ನ ರಕ್ಷಿಸ್ತೇನೆ, ಏನು ಇಲ್ಲವೋ ಅದನ್ನ ಕೊಡ್ತೇನೆ. ಐ ಎಕ್ಸೆಪ್ಟ್ ಆಸ್ ಮೈ ಪರ್ಸನಲ್ ಬರ್ಡನ್. ಇದು ನನ್ನ ಹೆಗಲ ಭಾರ. ನಾನಿದನ್ನ ನನ್ನ ಜವಾಬ್ದಾರಿ. ಏನು? ದ ಸಪ್ಲೈ ಆಫ್ ಆಲ್ ದರ್ ನೆಸೆಸಿಟೀಸ್. ಅವ್ರು ನನ್ನ ಹತ್ರ ಬರ್ಬೇಕಂತಾರೆ, ಅವ್ರಿಗೆ ನಾನು ಏನು ಅವಶ್ಯಕತೆ ಇದೆಯೋ ಅದನ್ನ ಕೊಡುವ ಜವಾಬ್ದಾರಿ ನಂದು. ಬೋತ್ ಮಟೀರಿಯಲ್ ಅಂಡ್ ಸ್ಪಿರಿಚುವಲ್, ಆಧ್ಯಾತ್ಮಿಕವಾದದ್ದು ಮತ್ತು ಭೌತಿಕವಾದದ್ದು ಎರಡನ್ನು ಕೊಡುವ ಜವಾಬ್ದಾರಿ ನಂದು. ಈ 4 ಶ್ಲೋಕ ಏನಿದ್ದಾವೆ, ಚತುರ್ಶ್ಲೋಕಿ ಭಗವದ್ಗೀತಾ ಅಂತ ಕರೀತಾರೆ. ಇದು ಏನ್ ಮಾಡ್ತವೆ? ಈ 4 ಶ್ಲೋಕಗಳು ಜೀವಿಯ ದುಃಖವನ್ನ, ಎಲ್ಲಾ ಜೀವಿಗಳ ದುಃಖವನ್ನ ಅಳಿಸಿ ಹಾಕಿ ಶುಭವನ್ನ ಬಳಿ ಸಾರ್ತವೆ, ತಂದು ಕೊಡ್ತವೆ. ಚತುಶ್ಲೋಕಿ ಭಾಗವದ್ಗೀತಾ ಕಿ ಜಯ. ಸೊ ಇದು ಹೇಗೆ ಭಗವಂತ ತನ್ನ ಭಕ್ತರೊಂದಿಗೆ ಪ್ರತಿಸ್ಪಂದನೆಯನ್ನ ಮಾಡ್ತಾನೆ. ಯಾರು ಯಾರು ನಾವು ಶರಣಾಗತರಾಗ್ಬೇಕಂತೇವೆ. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ, ನನ್ಗೆ ನೀನ್ ಬೇಕು ಕೃಷ್ಣ. ನನ್ನ ಹತ್ರ ಭಕ್ತಿ ಇಲ್ಲ, ನನ್ನ ಹತ್ರ ಯೋಗ್ಯತೆ ಇಲ್ಲ, ಯಾವ ಚಾನ್ಸು ಇಲ್ಲ ನನ್ನ ಹತ್ರ. ಇಷ್ಟೊಂದು ಎಲ್ಲ ಅನರ್ಹತೆಗಳ ತುಂಬಿವೆ. ದಯವಿಟ್ಟು ನಿನ್ ಸೇವೆ, ನನ್ಗೆ ನಿನ್ ಸೇವೆ ಬೇಕು ಕೃಷ್ಣ ಅಂಥವರಿಗೆ ಇದನ್ನ ಮಾಡ್ತಾನೆ. ಸೊ when we surrender to the all-powerful, all-knowing, supreme personality of Godhead, we attain true security and peace. ಅಭಯ ಚರಣಾರವಿ, ನಿಜವಾದ ರಕ್ಷಣೆ, ರಕ್ಷಾ ಪಾತ್ರ, ಭರ್ತಾ ಪಾತ್ರ ಎರಡೂ ಭಗವಂತ ಆಗ್ತಾನೆ. ಸೊ ಶಾಂತಿ. ಯಾರಿಗೆ ಈ ಟ್ರಾನ್ಸೆಂಡೆಂಟಲ್ ಬುದ್ಧಿ ಬಂದಿದೆ ಅವನಿಗೆ ಅಶಾಂತಿ ಎಲ್ಲಿಂದ ಬಂತು?
devotees see everything as Krishna's mercy and thus know nothing unfavorable can befall them. ಏನಾದ್ರೂ ಆಯ್ತು ಅಂತಂದ್ರೆ ತಿಳ್ಕೊತಾರೆ, ಓ ಕೃಷ್ಣ, ನಾನು ಎಷ್ಟೋ ಹಿಂದಿನ ಪಾಪಗಳನ್ನ ಮಾಡಿದ್ದೇನೆ, ಇವಾಗ ಕೃಷ್ಣನ ಕೃಪೆಯಿಂದ ದೊಡ್ಡ ಅನಾಹುತ ಆಗೋದೊಂದು ಸಣ್ಣ ಕಷ್ಟ ಅಥವಾ ಸಣ್ಣ ಒಂದು ತೊಂದರೆ ಅನುಭವಿಸ್ತಾ ಇದ್ದೇನೆ. ಮತ್ತೆ ಕೃಷ್ಣನ ಏನ್ ಯೋಜನೆ ಇದೆನೋ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ, ಆದ್ರೆ ಅವನ ಯೋಜನೆ ಇದೆ. ಕೃಷ್ಣ ವಿಲ್ ಪ್ರೊಟೆಕ್ಟ್ ಮೀ, ಕೃಷ್ಣ ವಿಲ್ ಪ್ರೊಟೆಕ್ಟ್ ಮೀ, and whatever I need, Krishna will provide. Abhaya. Their faith and knowledge, peace, even in the most difficult circumstances. ಅತ್ಯಂತ ಕಠಿಣ. ಶ್ರೀಮದ್ ಭಗವದ್ಗೀತೆ 6ನೇ ಅಧ್ಯಾಯ 22ನೇ ಶ್ಲೋಕ. Very, very difficult time, but devotee will not get disturbed. So ಇದು ಕೃಷ್ಣನ ಕೃಪೆಯಿಂದ ಆಗ್ತದೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾಗೆ ಈ ಮುಂದಿನ 6 ಶ್ಲೋಕಗಳಲ್ಲಿ ಅರ್ಜುನ ಏನು ಕೃಷ್ಣ ಹೇಳಿದ್ನೋ ಅದನ್ನೆಲ್ಲವನ್ನ ಒಪ್ಕೊಳ್ತಾನೆ. ಅನಂತರ ಕೃಷ್ಣ ತನ್ನ ಒಂದು ಇದರಿಂದ ಅರ್ಜುನನಿಗೆ ತನ್ನ ಐಶ್ವರ್ಯಗಳನ್ನ ಎಳೆ ಎಳೆಯಾಗಿ ಬಿಟ್ಟಿರ್ತಾನೆ. ಇದು ನಾವು ನೆಕ್ಸ್ಟ್ ಸೆಷನ್ಗೆ ಹೋದಾಗ ಇದನ್ನ ತಿಳ್ಕೊಳ್ಳೋಣ. ಇಲ್ಲಿಗೆ ನಾನು ಸೆಷನ್ ಅನ್ನ ಎಂಡ್ ಮಾಡ್ತೇನೆ. ನನ್ಗನ್ಸತ್ತೆ ಯಾವುದೇ ಪ್ರಶ್ನೆಗಳು ಇದ್ರೂ ಕೂಡ ಏನಾದ್ರು ಒಂದನ್ನ ಕೇಳಬಹುದು. ಮತ್ತೆ ಇನ್ನೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನಾವು ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಾವಿದನ್ನ ತೆಗೆದುಕೊಳ್ಬಹುದು. ಮುಂದಿನ ಶ್ಲೋಕಗಳು ಸ್ವಲ್ಪ ಈಸಿ ಇದ್ದಾವೆ, ಅವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಸರಳವಾಗ್ತದೆ. ವಿಲ್ ಹ್ಯಾವ್ ಟೈಮ್. ಹರೇ ಕೃಷ್ಣ. ಸೊ ಎಲ್ಲರಿಗೂ ಅರ್ಥ ಆಗ್ತಾ ಇತ್ತಾ? ಅನುತ್ತಮ ವಿಲಾಸಿನಿ ಮಾತಾಜಿ. ಎಸ್ ಪ್ರಭುಜಿ, ಅರ್ಥ ಆಗ್ತಾ ಇದೆ. ಪ್ರಭುಜಿ ಅವರು ಇದ್ದಾರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು. ಎಸ್ ಪ್ರಭು, ಅರ್ಥ ಆಗ್ತಿದೆ ಪ್ರಭು. ಪ್ರಭು ಅದೇ ಈಗ ಇಲ್ಲಿ ಪ್ರಭು ಒಂದ್ ಕ್ವಶನ್ ಕೇಳಬಹುದಾ ಪ್ರಭು? ನೆಕ್ಸ್ಟ್ ಟೈಮ್ ಕೇಳಲ್ಲ, ಯಾಕಂದ್ರೆ ಲೆಂತಿ ಕ್ವಶನ್ ಇದು. ಹೌದಾ? ಓಕೆ, ಬೇಕಾದ್ರೆ ಇವಾಗ ಕೇಳಿ, ಅಥವಾ ಯಾಕಂದ್ರೆ ಟೈಮ್ ಆಗಿದೆ ಎಲ್ರಿಗೂ ಇರ್ಬೋದು. ಮೇ ಬಿ ನೆಕ್ಸ್ಟ್ ಸ್ಟಾರ್ಟಿಂಗ್ ನಲ್ಲೇ ತಗೊಳ್ಳೋಣ. ವಿ ವಿಲ್ ಟೇಕ್ ಸ್ಟಾರ್ಟಿಂಗ್. ಓಕೆ ಪ್ರಭು. ಮತ್ತೆ ಬೇರೆ ಯಾರಿಗೂ? ಅನುತ್ತಮ ಮಾತಾಜಿ ಅವರು, ಆಮೇಲೆ ಚಂಪಕಲತಾ ಮಾತಾಜಿ, ರಸರಾಜ್ ಗೋಕುಲೇಶ್ ಪ್ರಭುಜಿ. ಇಟ್ಸ್ ವೆರಿ ಕ್ಲಿಯರ್ ಪ್ರಭುಜಿ. Clear. Okay. So you are understanding Bhagavad Gita, na? Yes, Well. Yes, yes ಪ್ರಭುಜಿ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭುಜಿ. ಮಲ್ಲಿಕಾರ್ಜುನ್. ಎಸ್ ಪ್ರಭುಜಿ. ರಸರಾಜ್ ಗೋಕುಲೇಶ್ ಪ್ರಭು ಏನು ಹೇಳ್ತಾ ಇದ್ರು? Yes, we are feeling like we are near to God, Prabhuji. Near to Krishna. Hari, Hari, Hari. Yes, very nice, Prabhuji. Very nicely understanding, Prabhuji. Thank you so much, Prabhuji. Hari, Hari. So, Mallikarjun Prabhu ಅವರು, ನರಸಿಂಹಗೌಡರಿ ಪ್ರಭು. ಎಸ್ ಎಸ್. ಏನಾದ್ರು ಹೇಳ್ತಾ ಇದ್ರ ಮಲ್ಲಿಕಾರ್ಜುನ್ ಪ್ರಭು? ಇಲ್ಲ ಪ್ರಭುಜಿ, ಅರ್ಥ ಆಗ್ತದೆ. ನರಸಿಂಹಗೌಡರಿ ಪ್ರಭು, ಯು ಆರ್ ಫಿಟ್ ನೌ? Yes, Prabhu. Hare Krishna. Prabhu. Very nice, Prabhu. Nice class. I am hearing, Prabhu. Very clear. Very clear. Very nice class. Thank you very much, Prabhu. Jai. ರಂಗಮಯ ವರ್ಜರಾಜ ದಾಸ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಣಾಮ್ ಪ್ರಭುಜಿ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ಮಾತಾಜಿ ಅವರು ಇದ್ದಾರಾ? ತುಂಬಾ ಸೇವೆ ಆಯ್ತಾ? ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಚೆನ್ನಾಗಾಯ್ತು ಪ್ರಭುಜಿ. ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭುಜಿ. ಚೆನ್ನಾಗಿ ಅರ್ಥ ಆಗ್ತಾ ಇದ್ದೇನೆ. ಹರೇ ಕೃಷ್ಣ ಪ್ರಭು. ರಸರಾಜ್ ಗೋಪಾಲ್ ಪ್ರಭುಜಿ ಅವರು. ಹರೇ ಕೃಷ್ಣ ಪ್ರಭು. ಅರ್ಥ ಆಗ್ತಿದೆ ಪ್ರಭು ಚೆನ್ನಾಗಿ. ಹರ್ಗೆ ಸುಭಾಷಿನಿ ಮಾತಾಜಿ ಅವರು. ಸುಭಾಷಿನಿ ಮಾತಾಜಿ ಅವರು.
ತುಂಬಾ ಪಾಪ ಸೇವೆಯಲ್ಲಿ ತೊಡಗಿದ್ದಾರೆ, ಫ್ರೀ ಇರ್ಲಿಕ್ಕಿಲ್ಲ. ಓಕೆ, ಸುರೇಶ್ವರಿ ಮಾತಾಜಿ ಅವರು. ಹಾ, ಹರೇ ಕೃಷ್ಣ ಪ್ರಭುಜಿ. ಅದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಪ್ರಭುಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಎಲ್ಲರಿಗೂ ಟುಮಾರೋ ವಿಲ್ ಹ್ಯಾವ್ ಅ ಫಸ್ಟ್ ಕ್ವಶನ್ಸ್ ಏನಾದ್ರು ಇದ್ರೆ ಇದರಲ್ಲಿ ನೋಡ್ಕೊಂಡು ಬನ್ನಿ. ಕ್ವಶನ್ಸ್ ಅನ್ನು ಪ್ರಭುಜಿ ಅವ್ರದ್ದು ಕೂಡ ಕ್ವಶನ್ ಇದೆ, ವಿಲ್ ಡಿಸ್ಕಸ್ ಅಂಡ್ ದೆನ್ ವಿ ವಿಲ್ ಗೋ ಅಹೆಡ್. ವೆರಿ ಇಂಟ್ರೆಸ್ಟಿಂಗ್ ಇದು ಇದೆ 10th ಚಾಪ್ಟರ್ದು ನೆಕ್ಸ್ಟ್ ಶ್ಲೋಕಗಳು ಆಮೇಲೆ ವಿಲ್ ಚರ್ಚೆ ಮಾಡೋಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ವೈಷ್ಣವೇಭ್ಯೋ ನಮೋ ನಮಃ. तपोटी वैष्णव की शिला प्रभुपाद की जाए। इस ग्रेस में कृष्ण प्रभु की जाए। जय जय जय।